ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH. ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ SIRನ ಟೆನ್ಷನ್. ಆದರೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಬೇಕಿದೆ ಈ ಕುರ್ಚಿ ಕದನಕ್ಕೆ ಸೊಲ್ಯೂಷನ್. ದೆಹಲಿಯ ದಂಡಯಾತ್ರೆ. ಈ ಬಾರಿಯ ದೆಹಲಿಯ ದಂಡಯಾತ್ರೆಯಲ್ಲಾದರೂ ಸಿಗುತ್ತಾ ಉತ್ತರ? ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ವೀಕ್ಷಕರೇ, ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತಿರುವ ಈ ಹೊತ್ತಿಗೆ ಸರಿಯಾಗಿ ಅಂದರೆ 7 ಗಂಟೆಗೆ ಒಂದೂವರೆ ನಿಮಿಷದ ಅವಧಿಯಲ್ಲಿ ಮುಖ್ಯಮಂತ್ರಿಗಳು ಹಾಗೆ ಅವರ ಜೊತೆಯಲ್ಲಿ ಕೆಲ ಆಪ್ತ ಸಚಿವರು ದೆಹಲಿಗೆ ವಿಶೇಷ ವಿಮಾನದಲ್ಲಿ ಬೋರ್ಡ್ ಆಗ್ತಾ ಇದ್ದಾರೆ. ದೆಹಲಿಗೆ ಹೊರಟಿದ್ದಾರೆ ಮುಖ್ಯಮಂತ್ರಿಗಳು ಅಂದ ತಕ್ಷಣ ಸಹಜವಾಗಿ ಉದ್ಭವವಾಗುವ ಪ್ರಶ್ನೆ, ಹಾಗಾದರೆ ಪಟ್ಟ ಬದಲಾವಣೆ ವಿಚಾರ ಈ ಬಾರಿಯ ದೆಹಲಿ ವಿಸಿಟ್ನಲ್ಲಿ ಉತ್ತರ ಸಮೇತ ವಾಪಸ್ ಬರೋ ಹಾಗೆ ಆಗತ್ತಾ ಅಂತ ಹೇಳಿ. ಆದರೆ ಈ ಬಾರಿ ಯಾಕೋ ಮಾಹೋಲ್, ಅದರಲ್ಲೂ ದೆಹಲಿಯ ಕಾಂಗ್ರೆಸ್ ಹೈಕಮಾಂಡ್ನ ಅಂಗಳದ ಮಾಹೋಲ್ ಬದಲಾದಂತೆ ಕಾಣ್ತಾ ಇದೆ. ನಿಮ್ಮ ಕುರ್ಚಿ ಕದನ ಇದ್ದಿದ್ದೆ ಪುಣ್ಯಾತ್ಮರೇ. 2028ಕ್ಕೆ ಕುರ್ಚಿ ಉಳಿಬೇಕು ಅಂತಂದರೆ ಅದಕ್ಕಿಂತ ದೊಡ್ಡ ತಲೆಬಿಸಿ ಇದೆ. ಅದನ್ನು ಮ್ಯಾನೇಜ್ ಮಾಡೋಣ, ಬನ್ನಿ ಕೂತ್ಕೊಂಡು ಮಾತನಾಡೋಣ ಈ ಮ್ಯಾನೇಜ್ಮೆಂಟ್ ಬಗ್ಗೆ ಅಂತ ಹೇಳಿ ಹೈಕಮಾಂಡ್ ನಾಯಕರು ಕರೆಸ್ಕೊಳ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ದೊಡ್ಡ ತಲೆಬಿಸಿ ಯಾವುದು? SIR. 2 ಸಭೆಗಳು ಬ್ಯಾಕ್ ಟು ಬ್ಯಾಕ್ ನಿನ್ನೆ ಇವತ್ತಾಗಿದೆ. SIRನ್ನು ಕರ್ನಾಟಕದಲ್ಲಿ ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಅಲ್ಲಿಗೆ ಈ ಬಾರಿ CM, DCM, ಸಚಿವರು, ಕೆಲ ಶಾಸಕರು ಹೋದರೂ ಕೂಡ ದೆಹಲಿಗೆ ಈ ಕುರ್ಚಿ ಕಲಹಕ್ಕೆ ನಿಜವಾಗ್ಲೂ ಉತ್ತರ ಸಿಗುತ್ತಾ? ಪೋಸ್ಟರ್ಗಳು ಹರಿದಾಡ್ತಿದೆ DK ನೆಕ್ಸ್ಟ್ CM ಅಂತ ಹೇಳಿ. ಆದರೆ ಈ ತಲೆಬಿಸಿಗಿಂತ ದೊಡ್ಡ ತಲೆಬಿಸಿ SIR ಮ್ಯಾನೇಜ್ಮೆಂಟ್ ಬಗ್ಗೆನೇ ಕಾಂಗ್ರೆಸ್ನ ಹೈಕಮಾಂಡ್ ತನ್ನ ಸಂಪೂರ್ಣ ಗಮನವನ್ನು ವಹಿಸುತ್ತಾ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಮೂರು ವರ್ಷಗಳಿಂದ ರಾಜ್ಯ ಸರ್ಕಾರ ಮತ್ತು ಕೈಪಾಳಯದ ಒಳಗೆ ಉತ್ತರ ಇಲ್ಲದ ಪ್ರಶ್ನೆ ಅಂದ್ರೆ CM ಚೇಂಜ್ ಆಗ್ತಾರಾ ಆಗಲ್ವಾ? ಇದಕ್ಕೆ ಕ್ಲಾರಿಟಿ ತರೋಕೆ ಅಂತ CM DCM ಇಬ್ಬರು ಒಬ್ಬೊಬ್ಬರಾಗಿ ಕೆಲ ಬಾರಿ ಜಂಟಿಯಾಗಿ ದೆಹಲಿ ದಂಡಯಾತ್ರೆ ಮಾಡಿದ್ರು ಏನು ಉಪಯೋಗ ಆಗಲಿಲ್ಲ. ಈಗ ಮತ್ತೆ CM DCM ದೆಹಲಿ ಕಡೆ ಹೊರಟಿದ್ದಾರೆ. ಈ ಬಾರಿ ಆದ್ರೂ ಹೈಕಮಾಂಡ್ ಪ್ರಶ್ನೆಗೆ ಉತ್ತರ ಕೊಡುತ್ತಾ ಅನ್ನೋ ಮತ್ತೆ ಅದೇ ಪ್ರಶ್ನೆ ಆಗಲೇಬೇಕಲ್ಲ. ನಾವು ಬಹಳ ಎಲ್ಲರದ್ದು ಡಿಪಾಂಡ್ ಅದೇ ಇದೆ. ಇತ್ಯರ್ಥ ಆಗ್ಬೇಕು ಅಂತ ಹೇಳ್ತಾ ಇದ್ದೀವಿ. ಮುಹೂರ್ತ ಫಿಕ್ಸ್ ಆಗಿದೆ ನಾಳೆ 11 ಗಂಟೆಗೆ. ಸೊ ಅಲ್ಲಿ ಏನ್ ತೀರ್ಮಾನ ಆಗುತ್ತೆ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸಲ್ಲಿ ಸದ್ಯಕ್ಕೆ ಕರ್ನಾಟಕ CM ಕುರ್ಚಿಗಿಂತ ಹೆಚ್ಚಾಗಿ ಬೇರೊಂದು ವಿಚಾರ ಇದೆ. ಆ ವಿಚಾರದಲ್ಲಿ ಕೊಂಚ ಯಾಮಾರಿದ್ರು 2028ರ ಚುನಾವಣೆಯಲ್ಲಿ ಮುಗ್ಗರಿಸುವ ಆತಂಕ ಇದೆ. ಈಗ ಹೇಗೋ ಕುರ್ಚಿ ನಮ್ಮ ಕೈಯಲ್ಲಿದೆ, ಸಿದ್ದರಾಮಯ್ಯ ಅದರ ಮೇಲೆ ಕೂತಿದ್ದಾರೆ. ಸದ್ಯಕ್ಕೆ ಮ್ಯಾಟ್ರ್ ಹಾಗೆ ಇರಲಿ, ಈ ಹೊಸ ತಲೆಬಿಸಿಯನ್ನ ಮೊದಲು ಮ್ಯಾನೇಜ್ ಮಾಡಿಬಿಡೋಣ ಅಂತಿದೆಯಂತೆ ಕಾಂಗ್ರೆಸ್ ಹೈಕಮಾಂಡ್. CM ಕುರ್ಚಿಗಿಂತ ಮುಖ್ಯ ಏನಪ್ಪಾ ಅನ್ನೋ ಪ್ರಶ್ನೆಗೆ ಸರಳ ಉತ್ತರ SIR. ಈಗಾಗಲೇ SIR ಆಗಿರೋ 12 ರಾಜ್ಯಗಳಲ್ಲಿ ಕಾಂಗ್ರೆಸ್ ಗೆದ್ದದ್ದು ಒಂದೇ ಕಡೆ. ಮೈತ್ರಿ ಮಾಡಿಕೊಂಡು ತಮಿಳುನಾಡಲ್ಲಿ ಅಧಿಕಾರದಲ್ಲಿರೋದನ್ನೂ ಸೇರಿಸಿದ್ರೆ 2 ಔಟ್ ಆಫ್ 12. ಇದೇ ಜೂನ್ ಅಂತ್ಯದಿಂದ ಕರ್ನಾಟಕದಲ್ಲೂ SIR ನಡೆಯೋದಿದೆ. ಇಲ್ಲಿ ಅದನ್ನ ಈಗಿನಿಂದಲೇ ಮ್ಯಾನೇಜ್ ಮಾಡದೆ ಹೋದ್ರೆ ಕಷ್ಟ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ. ಹೀಗಾಗಿ ದೆಹಲಿಗೆ CM DCM ಹೋದ್ರೂ ಈ ಬಾರಿ ಮುಖ್ಯಮಂತ್ರಿ ಬದಲಾವಣೆ ಅಂತ ರಿಸ್ಕ್ಗೆ ಕೈ ಹಾಕುತ್ತಾ ಪಾರ್ಟಿ. ತಾಪತ್ರಯನೇ ಬೇಡ ಅಂತ ಈಗ ಹೆಂಗಿದೆಯೋ ಹಂಗೇ ಇರಲಿ ಸುಮ್ನಿರಿ ಅಂತ ಸಿದ್ದು DKಗೆ ಹೇಳಿ ಕಳಿಸುತ್ತಾ. SIR ಮುಗಿಯೋ ತನಕ ಹಾಗಾದ್ರೆ ಸಿದ್ದು ಸೇಫಾ? DK ಕುರ್ಚಿ ಕನಸಿಗೆ SIR ಗ್ರಹಣ ಆಗುತ್ತಾ? DK 2028ರ ಮಾತಿನ ಹಿಂದಿನ ಮರ್ಮವೂ ಇದೇನಾ? ಕುರ್ಚಿ ಕದನದ ಕ್ಲೈಮ್ಯಾಕ್ಸ್ ಅಂದ್ರೆ ಹಾಗಾದ್ರೆ ಯಥಾಸ್ಥಿತಿಯೇನಾ? ಬನ್ನಿ ಚರ್ಚೆ ಮಾಡೋಣ. ಮಹಾಭಾರತ ಚರ್ಚೆ ಪ್ರಾರಂಭಕ್ಕೆ ಮುಂಚೆ ವೀಕ್ಷಕರೇ, ನಿಮಗೆ ಗೊತ್ತಿದೆ ಮಹಾಭಾರತದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿದೆ. ಸ್ಕ್ರೀನ್ನ ಕೆಳಭಾಗದಲ್ಲಿ ತೋರಿಸಲಾಗ್ತಾ ಇರುವ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ನೀವು ಕೂಡ ನಮ್ಮ ಚರ್ಚೆಯಲ್ಲಿ ಭಾಗಿಯಾಗಬಹುದು. ನಿಮ್ಮ ಪ್ರಶ್ನೆಗಳು ಅಥವಾ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ವಾಟ್ಸ್ಆ್ಯಪ್ ಸಂಖ್ಯೆಯ ಮೂಲಕ ಕೂಡ ಸಂದೇಶ ರವಾನೆ ಮಾಡಬಹುದು. ಸೋಷಿಯಲ್ ಮೀಡಿಯಾದ X ಖಾತೆಯ ಮೂಲಕ ಕೂಡ ಇವತ್ತಿನ ಚರ್ಚೆಯಲ್ಲಿ ನೀವು ಪಾಲ್ಗೊಳ್ಳಬಹುದು. ನಿಮ್ಮ ಪಾಲ್ಗೊಳ್ಳುವಿಕೆಯ ನಿರೀಕ್ಷೆಯಲ್ಲಿ ಚರ್ಚೆಯನ್ನು ಪ್ರಾರಂಭ ಮಾಡ್ತಿದ್ದೀನಿ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಸಮೀವುಲ್ಲಾ ಸರ್ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ವಕ್ತಾರರಾದ ರಘು ದೊಡ್ಡೇರಿ ಅವರು ಹಾಗೆ JDS ವಕ್ತಾರರಾದ ಪ್ರದೀಪ್ ಅವರು ಜಾಯಿನ್ ಆಗೋ ನಿರೀಕ್ಷೆ ಇದೆ. ಹಾಗೆ ದೆಹಲಿಗೆ ಹೊರಡಬೇಕು ಅಂತಿದ್ದ ಕೆಲ ಶಾಸಕರು, ಹಾಗೆ ದೆಹಲಿಗೆ ಹೋಗಿ ಹಿಂದೆ
ವಾಪಸ್ ಬಂದಿರುವ ಕೆಲ ಕಾಂಗ್ರೆಸ್ನ ನಾಯಕರು ಕೂಡ ದೂರವಾಣಿ ಸಂಪರ್ಕದಲ್ಲಿ ಚರ್ಚೆಯ ಮುಂದಿನ ಹಂತದಲ್ಲಿ ಸಿಗ್ತಾ ಹೋಗ್ತಾರೆ. ಅವ್ರು ಬಂದಾಗ ಅವ್ರನ್ನ ಕೂಡ ಮಾತನಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭ ಮಾಡ್ತಾ ಸಮೀವುಲ್ಲಾ ಸರ್, ದೆಹಲಿಗಂತೂ ಹೊರಟಿದ್ದಾರೆ ಮುಖ್ಯಮಂತ್ರಿಗಳು. DCM ಕೂಡ ಮಧ್ಯಾಹ್ನದ ತನಕ ಇಲ್ಲ ಅಂತಿದ್ರು. ಮಧ್ಯಾಹ್ನದ ನಂತರ ಅವ್ರಿಗೂ ಬುಲಾವ್ ಬಂದಿದೆ. ಬಟ್ ಇದು ನಿಜವಾಗ್ಲೂ ಕೂಡ ಮುಖ್ಯಮಂತ್ರಿ ಕುರ್ಚಿಗೆ ಸಂಬಂಧಪಟ್ಟಂತೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರೋದು ಹೌದಾ? ಪೋಸ್ಟರ್ಗಳು ಶುರುವಾಗಿದೆ. ಪರಮೇಶ್ವರ್ ಅವ್ರ ಮನೇಲಿ ಹೋಮ ಹವನ ಅಂತೆ. ಕ್ಯಾನ್ ವಿ ಕನೆಕ್ಟ್ ಆಲ್ ದೀಸ್ ಟುಗೆದರ್ ಅಂಡ್ ಸೇ ಮುಖ್ಯಮಂತ್ರಿ ಬದಲಾವಣೆ? ಈಗ ಅವ್ರು ಕರೆದಿರೋ ಸಂದರ್ಭ ಮತ್ತು ಕರೆದಿರೋ ರೀತಿ ಇದೆಯಲ್ವಾ, ಮತ್ತು ರಾಜ್ಯದಲ್ಲಿ ಇರೋವಂಥ ಪರಿಸ್ಥಿತಿ ಇದೆಯಲ್ಲ, ಕಾಂಗ್ರೆಸ್ನಲ್ಲಿ ನಾವು ಗೊಂದಲ, ಅವೆಲ್ಲ ಸೇರಿಕೊಂಡು ಸಾರ್ವಜನಿಕ ವಲಯದಲ್ಲಿ ಅವರಿಗಿರೋ ಅಜ್ಞಾನ ಮತ್ತು ಕಾಂಗ್ರೆಸ್ನ ಇಂಡಿಸಿಸಿವ್ನೆಸ್, ನಿರ್ಧಾರ ಕೈಗೊಳ್ಳಲು ಸಾಧ್ಯವಾಗದೇ ಇರುವ ಹೈಕಮಾಂಡ್ನ ಅಸಹಾಯಕತೆ ಈ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದೆ. ಈಗ ನಾನು ಇಲ್ಲಿ ಬರೋದಕ್ಕಿಂತ ಮೊದಲು ಚೆಕ್ ಮಾಡಿಕೊಂಡಾಗ, ನಾಳೆ ಸಭೆಯಲ್ಲಿ ಅಜೆಂಡಾ ಏನಿದೆ ಅನ್ನೋದನ್ನು ಚೆಕ್ ಮಾಡಿಕೊಂಡಾಗ, ಒಂದು SIR ಇದೆ, ಎರಡನೇದು ರಾಜ್ಯಸಭಾ ಇದೆ, ಮೂರನೇದು ವಿಧಾನ ಪರಿಷತ್ ಇದೆ, ನಾಲ್ಕನೇದು ಕ್ಯಾಬಿನೆಟ್ ರಿಷಫಲ್, ಅದು ಏನು ಅದು ಅಂಡ್ ಅದರ್ ಅಂತಿದೆ. ಕ್ಯಾಬಿನೆಟ್ ರಿಷಫಲ್ ಅಂಡ್ ಅದರ್ ಅಂತ ಅದು ಚರ್ಚೆಗೆ ಬಂದರೆ, ನೀವು SIR ಸದ್ಯದ ತುರ್ತು ಅದು ಚರ್ಚೆಗೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಅದರದ್ದೇ ಆದ ಒಂದು ಇಂಪಾರ್ಟೆಂಟ್ ರೀಸನ್ಸನ್ನು ಕಾಂಗ್ರೆಸ್ಸು ಮನಗಂಡಿದೆ. SIR ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲಿ ಯಾಕಾಗಿ ಕಾಂಗ್ರೆಸ್ಸು ಅದನ್ನ ಒಂದು ಸಮರದ ರೀತಿಯಲ್ಲಿ ತಗೋಬೇಕು ನ್ಯಾಷನಲ್ ಲೆವೆಲಲ್ಲಿ ಅನ್ನೋದಕ್ಕೆ ಕಾಂಗ್ರೆಸ್ಸಿಗೆ ಅದು ದೊಡ್ಡ ಚರ್ಚೆಗೆ ಅದೊಂದು ಕಾರಣ ಇದೆ. ಇನ್ನು ರಾಜ್ಯಸಭಾ ಚುನಾವಣೆಗೆ ಚರ್ಚೆ ನಡೆಸೋದಕ್ಕೂ, ಚೇಂಜ್ ಆಫ್ ಲೀಡರ್ಶಿಪ್ಪು ವಾದ ಅಥವಾ ಡೆವಲಪ್ಮೆಂಟು ಅದು ಹತ್ರ ಬರೋದಕ್ಕೂ ಒಂದು ಗುಂಪು ಅದಕ್ಕೂ ಇದಕ್ಕೂ ಲಿಂಕನ್ನು ತಂದು ಖರ್ಗೆ ಅವರು ಹಿ ಇಸ್ ಕಮಿಂಗ್ ಔಟ್, ಅವರೇನಾದ್ರೂ ನಾಯಕತ್ವ ರೀಪ್ಲೇಸ್ಮೆಂಟ್ ಹಂಗೇನಾದ್ರೂ ಇರಬಹುದಾ? ಸಿದ್ದರಾಮಯ್ಯನವರಿಗೆ ರಾಜ್ಯಸಭಾ ಮಾಡಿಬಿಟ್ಟು ಗೌರವಯುತ ನಿರ್ಗಮನ ಯಾಕಾಗಬಾರ್ದು ಅಂತ ಒಂದು ಗುಂಪು, ನನ್ನ ಒಪಿನಿಯನ್ ಅಲ್ಲ, ಒಂದು ಗುಂಪು. ಸೊ ಈ ತರದ ಕಾಂಗ್ರೆಸ್ನ ಗೊಂದಲ ಮತ್ತು ತೀರ್ಮಾನವನ್ನ ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳಲಾರದಂತಹ ಅವರ ಅಸಹಾಯಕತೆ, ಆಮೇಲೆ ಮೂರನೇದು ಏನಾದರೂ ಗೊಂದಲಗಳು ಸಂಭವಿಸಿದಾಗ ಅಥವಾ ಊಹಾಪೋಹಗಳು ಸಂಭವಿಸಿದಾಗ ಅದನ್ನು ತಕ್ಷಣ ಅಲ್ಲಿಗೆ ಕತ್ತರಿಸ್ಬಿಟ್ಟು ಆ ಗೊಂದಲವನ್ನು ಅಲ್ಲಿಗೆ ಸರಿಪಡಿಸೋದಕ್ಕೆ ಸಾಧ್ಯವಾಗದಲೇ ಇರುವಂತಹ ಅವರ ನಿರ್ಲಕ್ಷ್ಯ, ಇವೆಲ್ಲವೂ ಸೇರಿಕೊಂಡು ಒಂದು ದೆಹಲಿ ಯಾತ್ರೆಯನ್ನ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಾಂಪ್ಲಿಕೇಟ್ ಮಾಡಿದೆ. ಮತ್ತೆ ಅದಕ್ಕೆ ಪೂರಕವಾಗಿ ಮುಖ್ಯಮಂತ್ರಿಗಳು ಕೇರಳಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ನಾನು ನಿಮ್ಮ ಜೊತೆ ಮಾತಾಡಬೇಕಾಗಿದೆ, ಟೈಮ್ ಕೊಡಿ ಅಂತ ಕೇಳಿರೋದಕ್ಕೂ, ಆಮೇಲೆ DK ಶಿವಕುಮಾರ್ ಅವರು ಕೂಡ ರಾಹುಲ್ ಗಾಂಧಿಯಿಂದ ಅವರಿಂದ ನಾನು ಮಾತಾಡಬೇಕಾಗಿದೆ ಅಂತ ಕೇಳಿರೋದಕ್ಕೂ, ಮತ್ತೆ ಮಧ್ಯಾಹ್ನ ತನಕ ಸುಮ್ಮನಿದ್ದು ಸಂಜೆ ಹೊತ್ತಿಗೆ ದಿಢೀರ್ನೆ ಬುಲಾವ್ ಅನ್ನೋ ತರ ಅವರವರು ಸ್ಪೆಷಲ್ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ತಿರೋಕ್ಕೂ, ಪರಮೇಶ್ವರ್ ಅವರು ಆಯ್ತು ನಾನು CM ಜೊತೆ ದೆಹಲಿಗೆ ಹೋಗ್ತಿರೋದು ಅಂತ ಹೇಳೋದಕ್ಕೂ, ಹೀಗಾಗಿ ಪ್ಲಾನ್ A, ಪ್ಲಾನ್ B, ಪ್ಲಾನ್ C, ಇದು ಜೊತೆಗೆ ನಮ್ಮ ಬೇಳೂರು ಗೋಪಾಲ್ ಕೃಷ್ಣ ಅವರೆಲ್ಲ ಹಾರ್ತಿರೋದಕ್ಕೂ, ಇದು ಒಂದ್ ರೀತಿಯಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣವನ್ನ ಏನೋ ಆಗ್ಬಿಡಬಹುದು ಜ್ವಾಲಾಮುಖಿಯ ತುದಿಘಟ್ಟಕ್ಕೆ ತಂದು ನಿಲ್ಲಿಸಿ. ಬಟ್ ಅಜೆಂಡಾ ನಂಬರ್ 1 ಇಸ್ SIR ಅಂದ್ರಿ ಸರ್. ರಘು ದೊಡ್ಡೇರಿ ಅವರು ಕಾಂಗ್ರೆಸ್ನ ವಕ್ತಾರರು ಕೂಡ ಜಾಯಿನ್ ಆಗಿದ್ದಾರೆ. ವೈ ನಾಟ್ ರಘು ದೊಡ್ಡೇರಿ ಅವರೇ? ಒಂದು ನನ್ನ ಧ್ವನಿ ತಲುಪ್ತಾ ಇದೆ ನಿಮ್ಗೆ ಅಂತ ಭಾವಿಸ್ತೀನಿ. ರಘು ಸರ್, ರೈಟ್, ಆ ಕನೆಕ್ಷನ್ ಸರಿ ಹೋಗ್ಲಿ. ಸೇಮ್ ಪ್ರಶ್ನೆ ನಾನು ಆಕ್ಚುಲಿ BJP ವಕ್ತಾರರಿಗೆ ಹಾಗೆ ಕಾಂಗ್ರೆಸ್ ವಕ್ತಾರರಿಗೆ ಇಬ್ರಿಗೂ ಕೂಡ ಕೇಳ್ತಾ ಇರೋದು. ಆ ಕನೆಕ್ಷನ್ ಡಿಲೇ ಇರೋದ್ರಿಂದ BJP ವಕ್ತಾರರಿಗೆ ಪ್ರಶ್ನೆ ಕೇಳ್ತೀನಿ, ಯಾಕೆ ಆಗಬಾರ್ದು SIR ಬಗ್ಗೆ ಚಿಂತೆ? ಈಗ ನೋಡಿ ಮೋಹನ್ ವಿಶ್ವ ಸರ್, ಬಿಹಾರ SIR ಆಯಿತು, ಕಾಂಗ್ರೆಸ್ ಸೋಲಾಯಿತು. ಛತ್ತೀಸ್ಗಢ SIR ಆಯಿತು, ಕಾಂಗ್ರೆಸ್ ಸೋಲು. ಗೋವಾ ಸೋಲು, ಗುಜರಾತ್ ಸೋಲು, ಮಧ್ಯಪ್ರದೇಶ ಸೋಲು, ರಾಜಸ್ಥಾನದಲ್ಲೂ SIR ಸೋಲು, ತಮಿಳುನಾಡಿನಲ್ಲಿ ಮೈತ್ರಿ ಬಟ್ ಸ್ಟಿಲ್ ಕಾಂಗ್ರೆಸ್ಸಿಗೆ ಸೋಲು, ಉತ್ತರ ಪ್ರದೇಶ ಸೋಲು, ಪಶ್ಚಿಮ ಬಂಗಾಳ ಸೋಲು. ಗೆದ್ದಿದ್ದು ಒಂದೇ ಒಂದು ಕಡೆ SIR ಆಗಿರೋ ರಾಜ್ಯ ಅಂದರೆ ಕೇರಳ. ಸೊ ಕಾಂಗ್ರೆಸ್ಗೆ ಮುಂಜಾಗ್ರತಾ ಕ್ರಮ ಇರಬಾರ್ದು ಅಂತ ಹೇಳಿ ಏನು ಇಲ್ವಲ್ಲ? ಇಲ್ಲ ನೋಡಿ, ಫಸ್ಟ್ ಆಫ್ ಆಲ್ ಈ SIR ಮಾಡೋದು ಚುನಾವಣಾ ಆಯೋಗ. ಚುನಾವಣಾ ಆಯೋಗ ಮೊದಲನೇ ಬಾರಿ ಏನ್ ಮಾಡ್ತಾ ಇಲ್ಲ SIR ಆಯ್ತಲ್ಲ. ನೀವು ಇತಿಹಾಸ ತೆಗೆದು ನೋಡಿದ್ರೆ 1951-52ರಲ್ಲಿ ಫಸ್ಟ್ ಟೈಮ್ ಮಾಡಿದ್ದು. ಅವಾಗ ಯಾರು ಅಧಿಕಾರದಲ್ಲಿ ಇದ್ದಿದ್ದು? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ನೆಹರು. ನೆಕ್ಸ್ಟ್ 1960ಯಲ್ಲಿ
ಎರಡನೇ ಸಲ ಮಾಡಿದ್ದು. ಅವಾಗ ಯಾರು ಅಧಿಕಾರದಲ್ಲಿ ಇದ್ದಿದ್ದು? ಕಾಂಗ್ರೆಸ್, ಮತ್ತದೇ ನೆಹರು. ತಿರ್ಗಾ 1980s ಮಿಡ್ ಅಲ್ಲಿ ಏನಕ್ಕೆ ಅಂದ್ರೆ ಬೋಗಸ್ ವೋಟಿಂಗ್ ಕಂಪ್ಲೇಂಟ್ ಬಂತು ಅಂತ. ಅವಾಗ ಅಧಿಕಾರದಲ್ಲಿ ಇದ್ದಿದ್ದು ಯಾರು? ಕಾಂಗ್ರೆಸ್, ಇಂದಿರಾ ಗಾಂಧಿ ಪೀರಿಯಡ್ ಅಲ್ಲಿ. 93 to 95 ಅವಾಗ ಒಂದ್ಸಲಿ ಮಾಡ್ತು. ಅವಾಗ ಅಧಿಕಾರದಲ್ಲಿ ಇದ್ದಿದ್ದು ಯಾರು? ಕಾಂಗ್ರೆಸ್. ಮತ್ತೆ 2002ರಿಂದ 2004 NDA ಅಧಿಕಾರದಲ್ಲಿತ್ತು, ಅಟಲ್ಜಿ ಅವ್ರ ಸಮಯದಲ್ಲಿ ಆಗಿತ್ತು. ಅದು ಬಿಟ್ರೆ 23 ವರ್ಷಗಳ ನಂತರ ಇವಾಗ ಮತ್ತೆ ಚುನಾವಣಾ ಆಯೋಗ ಮಾಡ್ತಾ ಇದೆ SIR. ಆಯ್ತಲ್ವಾ? ಚುನಾವಣಾ ಆಯೋಗ ಮಾಡೋದಕ್ಕೆ ಅಧಿಕಾರ ಯಾರು ಕೊಟ್ಟಿದ್ದು? ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951. ಅದಕ್ಕೆ ಯಾರು ಪವರ್ ಕೊಟ್ಟಿದ್ದು? ಸಂವಿಧಾನ. ಸೊ ಎವ್ರಿ ಇಂಟರ್ವಲ್ ನಲ್ಲಿ ಮಾಡ್ಲೇಬೇಕಾಗುತ್ತೆ, ಅದನ್ನ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ ಆಗಬೇಕಾಗಿರುವಂತ ಚುನಾವಣಾ ಆಯೋಗ ಮಾಡಬೇಕಾಗಿರುವಂತ SIR ವಿಚಾರದಲ್ಲಿ ರಾಹುಲ್ ಗಾಂಧಿ ಒಂದು ಸ್ಪಷ್ಟಪಡಿಸಬೇಕು. ಇದೇ ರಾಹುಲ್ ಗಾಂಧಿ ಸುಮಾರು ಒಂದು 8 ತಿಂಗಳ ಹಿಂದೆ ಇದೇ ಕರ್ನಾಟಕದ ಮಹದೇವಪುರ ಕ್ಷೇತ್ರದ ಒಂದು ವಿಚಾರವನ್ನ ಎಲೆಕ್ಷನ್ ರಿಸಲ್ಟ್ ನ ಇಟ್ಕೊಂಡು ದೆಹಲಿನಲ್ಲಿ ದೊಡ್ಡ ಮಟ್ಟದ PPT ಮಾಡಿ, ಒಂದೇ ಮನೆಯಲ್ಲಿ ಇಷ್ಟು ಜನ ಇದಾರಂತೆ, ಹೆಂಡತಿ ಜಾಗಕ್ಕೆ ಅವ್ರ ಅಕ್ಕ ಬಂದು ಯಾರೋ ಓಟ್ ಹಾಕ್ಬಿಟ್ರಂತೆ, ಅಷ್ಟು ಜನ ಮಕ್ಕಳಿದಾರಂತೆ ಅಂತೆಲ್ಲ ಹೇಳ್ಬಿಟ್ಟು ಇಷ್ಟೆಲ್ಲ ನಡೀತಾ ಇದೆ, ಓಟ್ ಚೋರಿ ಅಂತ ಸುಳ್ಳು ಹೇಳ್ಕೊಂಡು ಪ್ರಪಗಂಡ ಮಾಡಿದ್ರು. ಅದೆಲ್ಲ ಹೋಗ್ಬೇಕು ಅಂದ್ರೆ SIR ಆಗ್ಲೇಬೇಕಲ್ವಾ ಅವ್ರ ಪ್ರಕಾರನೇನೆ. ಸೊ ಇದು ಡಬಲ್ ಸ್ಟ್ಯಾಂಡರ್ಡ್ ತೋರಿಸುತ್ತೆ. ಒಂದ್ ಕಡೆ ಬಂದ್ಬಿಟ್ಟು ಇದನ್ನೆಲ್ಲ ತೋರಿಸೋದು, ಇನ್ನೊಂದ್ ಕಡೆ ಬಂದ್ಬಿಟ್ಟು SIR ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ಟ್ರ್ಯಾಕ್ ರೆಕಾರ್ಡ್ ತಲೆ ಕೆಡಿಸ್ಕೊಳ್ಳೋಂಗ್ ಮಾಡ್ಬಿಟ್ಟಿದೆಯಲ್ಲ ಮೋಹನ್ ವಿಶ್ವ. ನಾನು 1950 ಇಂದ 12 ಸ್ಟೇಟ್ಸ್ 12 ರಾಜ್ಯಗಳಲ್ಲಿ ನಡೆದಿರುವ SIR ಇದೆ. ಅಲ್ಲಿ ಕೇವಲ 2 ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ಗೆ ಗೆಲ್ಲಲಿಕ್ಕೆ ಕಾರಣ. ನೀವು ಹೇಳ್ಬೋದು ಚುನಾವಣಾ ಆಯೋಗ, ಬಟ್ ತಲೆ ಕೆಡಿಸ್ಕೊಳ್ಳೋ ರೀತಿಯಲ್ಲೇ ಇದೆಯಲ್ಲ ನಂಬರ್ಸ್. ಅಲ್ಲ, ಹಂಗಾರೆ 1952 ಇಂದ 2004 2014 ವರೆಗೂ ಆಗಿರುವಂತ ಎಲ್ಲಾ SIR ಆದ್ಮೇಲೆ ಗೆದ್ದಿರೋದು ಕಾಂಗ್ರೆಸ್ ತಾನೆ. ಅದಕ್ಕೇನ್ ಹೇಳ್ತೀರಾ ನೀವು? ಅದಕ್ಕೂ ಉತ್ತರ ಕೊಡ್ಬೇಕಲ್ವಾ? ಸರಿ, ಇದನ್ನ ನಾನು ಆಗ್ಲೇ ಹೇಳ್ದಂಗೆ ಚುನಾವಣಾ ಆಯೋಗ ನಡೆಸೋದು. ಓಕೆನಾ? ಕಮಿಂಗ್ ಬ್ಯಾಕ್ ಟು ಇವರ ಒಂದು ಪವರ್ ಪೊಲಿಟಿಕ್ಸ್ ಅಂತ ಬಂದ್ರೆ ನೋಡಿ, ನಾನು ಪದೇ ಹೇಳ್ತೀನಿ, ಲಾಸ್ಟ್ ಟೈಮು ಹೇಳಿದ್ದೆ, ಈ ಜನ ರಾಜ್ಯದವ್ರು ಇವ್ರಿಗೆ ಯಾಕಾನ ಓಟ್ ಹಾಕಿದ್ನೋ ಅಂತ ಶಾಪ ಹಾಕುವಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಇವತ್ತು ಪವರ್ ಶೇರಿಂಗ್ ಅಂತ ಬಂದಾಗ ಇಷ್ಟು ತರಾತುರಿನಲ್ಲಿ ಪ್ರೈವೇಟ್ ಜೆಟ್ಗಳನ್ನ ಬುಕ್ ಮಾಡ್ಕೊಂಡು, ಪ್ರೈವೇಟ್ ಫ್ಲೈಟ್ ಗಳನ್ನ ಬುಕ್ ಮಾಡ್ಕೊಂಡು ರಾತ್ರೋರಾತ್ರಿ ಓಡೋಂತವ್ರು, ಇದೇ ಬೆಳಗಾವಿನಲ್ಲಿ ರೈತರು ಕಬ್ಬು ಬೆಳೆ ವಿಚಾರದಲ್ಲಿ ಪ್ರತಿಭಟನೆ ಮಾಡಿದಾಗ ಯಾರು ಇಷ್ಟು ತರಾತುರಿನಲ್ಲಿ ಒಬ್ರು ಓಡ್ಲೇ ಇಲ್ಲ, 3 ದಿವಸ ಬಿಟ್ಕೊಂಡು ಹೋದ್ರು. ತಿರ್ಗಾ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಖಾಲಿ ಇರೋ ಹುದ್ದೆನ ಭರ್ತಿ ಮಾಡಿ ಅಂತ 3 ದಿವಸ ರಸ್ತೆಗಿಳಿದು ಪ್ರತಿಭಟನೆ ಮಾಡಿದ್ರು. ಅವತ್ತು ಒಬ್ಬ ಮಂತ್ರಿ, ಒಬ್ಬ MLA ಕಾಂಗ್ರೆಸ್ನವರು ಹೋಗೋರು ಗೋಳ್ನ ಕೇಳಲೇ ಇಲ್ಲ. ತಿರ್ಗಾ ಅಷ್ಟೇ ಗಾರ್ಮೆಂಟ್ ಅಸೋಸಿಯೇಷನ್ ಮಹಿಳೆಯರು ಕಳೆದ 3 ದಿವಸದ ಮಿನಿಮಮ್ ವೇಜಸ್ ಪರವಾಗಿ ನಮ್ಗೆ ಜಾಸ್ತಿ ಮಾಡ್ಬೇಕು, ನಮ್ಗೆ ಎಕ್ಸ್ಕ್ಲೂಡ್ ಮಾಡಿದಾರೆ ಅಂತ ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲೂ ಸಹ ಇಷ್ಟೊಂದು ತರಾತುರಿ ಆ ಥರದಲ್ಲಿ ಹೋಗ್ಲೇ ಇಲ್ಲ. ಇವೆಲ್ಲ ಎಲ್ಲಿರೋದು? ಒಂದು ಬೆಂಗಳೂರಲ್ಲಿ, ಒಂದು ಬೆಳಗಾವಿನಲ್ಲಿ, ಮತ್ತೊಂದು ಧಾರವಾಡ, ದೆಹಲಿಗಿಂತ ಹತ್ರ. ಇಲ್ಲಿ ಜನಗಳ ಸಮಸ್ಯೆ, ರೈತರ ಸಮಸ್ಯೆ, ಬಡವರ ಸಮಸ್ಯೆ ಕೇಳೋದಕ್ಕೆ ಇವ್ರು ಯಾರಿಗೂ ಹೋಗೋದಕ್ಕೆ ಆತರ ಇಲ್ವೇ ಇಲ್ಲ. ಪವರ್ ಪೊಲಿಟಿಕ್ಸ್ ಅಂತ ಬಂತು ಅಂತ ಹೇಳಿದ್ರೆ ಕುರ್ಚಿಗೋಸ್ಕರ ಇದನ್ನೇ ಮಾಡ್ತಾ ಇದ್ದಾರೆ. ಫ್ರಮ್ ದ ಡೇ 1 ಎಲೆಕ್ಷನ್ ರಿಸಲ್ಟ್ ಬಂದು 3 ವರ್ಷ ಆಯ್ತು ಸರ್ಕಾರ ಸ್ಥಾಪನೆ ಆಗಿ, ಅವತ್ತಿನಿಂದ ಇವತ್ತಿನವರೆಗೂ ಬರೀ ಇದೇ ಆಗೋಯ್ತು. ಈ ಕುರ್ಚಿ ನಂದು, ಆ ಕುರ್ಚಿ ನಂದು, ಆ ಮಂತ್ರಿ ನಾನು, ಈ ಮಂತ್ರಿ ನಾನು. ಏನ್ರಿ ಮಾಡ್ಬೇಕು ಜನ ಇವತ್ತು? ಅವರು ನಮ್ ಜೊತೆ ಹೊರಗಿನಿಂದ ಕನೆಕ್ಟೆಡ್ ಇದ್ದಾರೆ. ವೀಕ್ಷಕರೇ, ಮೊದಲೇ ಕ್ಷಮೆ ಕೇಳ್ತಾ ಇದ್ದೀನಿ, ಒಂದು 5 ರಿಂದ 6 ಸೆಕೆಂಡ್ ಡಿಲೇ ಇರುತ್ತೆ. ನನ್ನ ಪ್ರಶ್ನೆ ಅವ್ರಿಗೆ ತಲುಪಿ ಅವ್ರ ಉತ್ತರ ನಮಗೆ ಅಥವಾ ನಿಮಗೆ ತಲುಪಲಿಕ್ಕೆ ಅದೊಂದು ಇವತ್ತು ಒಂದಿನ ಸಹಿಸ್ಕೊಳ್ಳಿ ಅಂತ ಹೇಳ್ತಾ ರಘುದೊಡ್ಡೇರಿ ಅವರೇ, ಈಗೇನು ಹೋಗ್ತಿರೋ ದೆಹಲಿಗೆ ಪವರ್ ಟಸಲ್ಗೆ ಸೊಲ್ಯೂಷನ್ ಪಡ್ಕೊಂಡು ಬರೋಕೆ, ಅಂದ್ರೆ ಕುರ್ಚಿ ಕದನಕ್ಕೆ ಒಂದು ಉತ್ತರ ಪಡ್ಕೊಂಡು ಬರ್ಲಿಕ್ಕೆ, ಅಥವಾ 2028 ಅಪ್ಪ SIR ಸ್ವಲ್ಪ ಡೇಂಜರಸ್ ಇದೆ ಸಿಚುಯೇಷನ್, ಹಾಗಾಗಿ ಈಗಲಿಂದಾನೇ ಲೀಡರ್ಶಿಪ್ ತಗೊಂಡ್ಬಿಡಿ 2028 ಎಲೆಕ್ಷನ್ಗೆ ಅಂತ ಹೇಳಿ ಏನಾದರೂ ಹೇಳಿ ಕಳಿಸೋ ಸಾಧ್ಯತೆ ಇದೆಯಾ ಅಂತ? ಮಾನ್ಯ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಹೋಗ್ತಾ ಇರ್ತಕ್ಕಂಥದ್ದು ಪಕ್ಷದ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ. ಎಸ್ಪೆಷಲಿ ನಮ್ಮಲ್ಲಿ ಏನು ದೇಶಾದ್ಯಂತ ನಡೀತಿರ್ತಕ್ಕಂಥ SIR ಪ್ರಕ್ರಿಯೆ ಏನಿದೆ, ಕರ್ನಾಟಕದಲ್ಲಿ ಸರಿಸುಮಾರು 89 ಲಕ್ಷ ಮತದಾರರನ್ನ ಮ್ಯಾಪಿಂಗ್ ಇಂದ ಬಿಟ್ಟಿರೋ ಒಂದು ಕಾರಣದಿಂದ ಸೊ ನಮ್ಮ ಹೈಕಮಾಂಡ್ ತುಂಬಾ ಸೀರಿಯಸ್ ತೆಗೆದುಕೊಂಡಿದೆ. ಯಾಕೆ ಅಂತ ಹೇಳಿದ್ರೆ BJP ಯಾವಾಗ್ಲೂ ವಾಮ ಮಾರ್ಗದಿಂದ ಚುನಾವಣೆಯನ್ನ ಗೆದ್ದಿದೆ ವಿನಃ ಯಾವುದು ಸ್ವಂತ ಬಲದಿಂದ ಅಥವಾ ತಮ್ಮ ಸಾಮರ್ಥ್ಯದಿಂದ ಅಥವಾ ಈ ದೇಶದಲ್ಲಿ ನಾವು ಮಾಡಿರ್ತಕ್ಕಂಥ BJP ಮಾಡಿರ್ತಕ್ಕಂಥ ಅಭಿವೃದ್ಧಿಯಿಂದ ಯಾವುದೇ ಚುನಾವಣೆಯನ್ನ ಗೆದ್ದಿಲ್ಲ. ಸೊ ಉದಾಹರಣೆಗೆ ನೀವು ಬಿಹಾರ ತೆಗೆದುಕೊಳ್ಳಿ, ಮಹಾರಾಷ್ಟ್ರ ತೆಗೆದುಕೊಳ್ಳಿ, ಅಥವಾ ಮೊನ್ನೆ ನಡೆದಂತ ಪಶ್ಚಿಮ ಬಂಗಾಳ ತೆಗೆದುಕೊಳ್ಳಿ, ತಮಿಳುನಾಡು ತೆಗೆದುಕೊಳ್ಳಿ, ಯಾವುದೇ ಚುನಾವಣೆಯನ್ನ ಅವರು ಗೆದ್ದಿರ್ತಕ್ಕಂಥದ್ದು ಕೇವಲ ವೋಟ್ ಚೋರಿ ಮತ್ತೆ SIR ಇಂದ. ಸೊ ಯಾಕೆ SIR ಬಗ್ಗೆ ಇಷ್ಟೊಂದು ಆತಂಕ ಅಂತ ಹೇಳಿದ್ರೆ, ಯಾಕೆ SIR ಬಗ್ಗೆ ಇಷ್ಟೊಂದು ಅನುಮಾನ ವ್ಯಕ್ತಪಡಿಸ್ತಾರೆ ಅಂತಂದ್ರೆ, ಚುನಾವಣಾ ಆಯೋಗವೇ BJPಯ ಜೊತೆ ಕೈ ಜೋಡಿಸಿರೋದ್ರಿಂದ ಚುನಾವಣಾ ಆಯೋಗ ನಾವೊಂದು ಮಾತು ಹೇಳ್ತಾ ಇದ್ವಿ, ಚೌಕಿದಾರ್ ಚೋರ್ ಹೇ, ಚುನಾವಣಾ ಆಯೋಗ ಚೋರ್ ಹೇ ಅಭಿ.
ಸೊ ಹಾಗಾಗಿ ಚುನಾವಣಾ ಆಯೋಗ ಬಿಜೆಪಿಯ ಮುಂಚೂಣಿ ಘಟಕವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಬಿಜೆಪಿಯ ಗೆಲುವಿಗೆ ನೇರವಾಗಿ ಪರೋಕ್ಷವಾಗಿ ಅಲ್ಲ, ನೇರವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಸೊ ನಾವು ಈ ವಿಚಾರವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೇವೆ. ಮತ್ತೆ ರಾಜ್ಯದಲ್ಲಿರ್ತಕ್ಕಂಥ 7 ಕೋಟಿ ಕನ್ನಡಿಗರಿಗೆ ದ್ರೋಹ ಆಗಬಾರ್ದು. ಯಾವ ಸರ್ಕಾರ ಒಂದು ನಮ್ಮ 7 ಕೋಟಿ ಕನ್ನಡಿಗರ ಅಭ್ಯುದಯಕ್ಕೆ ಕೆಲಸ ಮಾಡ್ತದೋ ಅವರ ಪರವಾಗಿ ಕೆಲಸ ಮಾಡಲಿ ಅಂತೇಳಿ ನಾವು ಸೀರಿಯಸ್ ತೆಗೆದುಕೊಂಡು ಅದ್ರ ಭಾಗವಾಗಿ ಅವರು ಹೈಕಮಾಂಡ್ ಹೋಗ್ತಾ ಇದೆ. ಸೊ ಇವತ್ತು ನಿನ್ನೆ ನಿತಿನ್ ಅಭಿನ್ ಬಂದಿದ್ರು. ಅಂದ್ರೆ ಕರ್ನಾಟಕಕ್ಕೆ ಬಂದಿರತಕ್ಕಂಥದ್ದು ನಿತಿನ್ ಅಭಿನ್ ಅವರು ಬಿಜೆಪಿ ರಾಜ್ಯದಲ್ಲಿರ್ತಕ್ಕಂಥ ಒಳಜಗಳಗಳನ್ನ, ಅಲ್ಲಿರ್ತಕ್ಕಂಥ ಕಚ್ಚಾಟವನ್ನ, ಮನೆಯೊಂದು 108 ಬಾಗಿಲನ್ನ ಸರಿಪಡಿಸಕ್ಕೆ ಅಂತ ನೀವು ಅರ್ಥ ಮಾಡ್ಕೊಳ್ತೀರಾ ಹಾಗಾದ್ರೆ? ಸೊ ಅಂದ್ರೆ ಬಿಜೆಪಿ ಜಗಳವನ್ನ ಸರಿಪಡಿಸ್ಬಿಟ್ಟು ಹೋಗಿದ್ದಾರೆ ಅಥವಾ ಬಿಜೆಪಿ ಜಗಳ ಇನ್ನೂ ಜಾಸ್ತಿ ಆಗತ್ತೆ ಅಂತ ಹೇಳ್ತೀರಾ? SIR ಮೊದಲ ಅಜೆಂಡಾ ನಾಳೆ ದೆಹಲಿಯಲ್ಲಿ ಇದೇ ವಿಚಾರ ಚರ್ಚೆ ಆಗುತ್ತೆ, ಎಲ್ಲವೂ ಓಕೆ. ಬಟ್ ಇಲ್ಲೂ ಆಗ್ತಿದೆಯಪ್ಪ ಬ್ಯಾಕ್ ಟು ಬ್ಯಾಕ್ ಮೀಟಿಂಗು. ಇನ್ ದೆಹಲಿಗೆ ಹೋಗಿ ಡಿಸ್ಕಸ್ ಮಾಡಿದ್ರೆ ಏನಿದೆ ಆಪ್ಷನು? ಒಂದು ಲೀಗಲ್ ಬ್ಯಾಟಲ್, ಪಶ್ಚಿಮ ಬಂಗಾಳದಲ್ಲಿ ಅದರ ಪ್ರತಿಫಲ ಏನು ಕಾಂಗ್ರೆಸ್ ಗಮನಿಸಿದೆ, ಅಥವಾ ಜನಾಭಿಪ್ರಾಯ ಮೂಡಿಸ್ತೀರಾ? ಅದು ಕೂಡ ಒಂದ್ ರೀತಿಯಲ್ಲಿ ಬ್ಯಾಕ್ ಫೈರ್ ಆಯ್ತು ಅನ್ನೋ ರೀತಿಯಲ್ಲೇನೆ ಪರಿಣಾಮಗಳು ಕಾಣ್ತಾ ಇದೆ. ಈ SIRಗೆ ದೆಹಲಿಗೆ ಹೋಗಿ ಕಂಡುಕೊಳ್ಳೋ ಸೊಲ್ಯೂಷನ್ ಏನಿರಬಹುದು ಅಂತ? ಹೌದು, ದೆಹಲಿಗೆ ಯಾಕೆ ಹೋಗಿದ್ದೀವಿ ಅಂತ ಹೇಳಿದ್ರೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಇದನ್ನ ಎದುರಿಸುವಂತ ಒಂದು ಕೆಲಸವನ್ನ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಬಿಜೆಪಿ ಅವರು ಒಂದು ಇದನ್ನ ಹೊಸ ತಂತ್ರವನ್ನ ಅವರು ವಾಮಮಾರ್ಗ ಹೇಗೆ ಅಂತ ಹೇಳಿದ್ರೆ SIR ನಲ್ಲಿ ಈಗ ಕರ್ನಾಟಕದ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ 89 ಲಕ್ಷ ಮತದಾರರನ್ನ ಮ್ಯಾಪಿಂಗ್ ಇಂದ ಹೊರಗಡೆ ಇಟ್ಟಿದ್ದಾರೆ. ಸೊ ಮ್ಯಾಪಿಂಗ್ ಇಂದ ಹೊರಗಡೆ ಇಟ್ಟಿದ್ದಾರೆ ಅಂದ್ರೆ ಈಗ ನಾವು SIR ಆರಂಭ ಆದ್ರೂ ಕೂಡ ಈ 89 ಲಕ್ಷ ಮತದಾರರ ಮತವನ್ನ ನಾವು ಮಾಡೋದಿಕ್ಕಾಗೋದೇ ಇಲ್ಲ. ಅಲ್ಲಿ ಏನೇನೇ ನಡೆದ್ರು ಕೂಡ ಈ 89 ಲಕ್ಷ ಮತದಾರರನ್ನ ಬಿಟ್ಟು ಏನು ಮ್ಯಾಪಿಂಗ್ ಆಗಿದೆ ಮಹಾಭಾರತ ಮೆಗಾ ಡಿಬೇಟ್ ನಲ್ಲಿ ಮ್ಯಾಪಿಂಗು, SIR, ವೋಟ್ ಲಾಸು ಇದನ್ನ ಹಿಂಗ್ ಕನೆಕ್ಟ್ ಮಾಡೋದು ತುಂಬಾ ತಪ್ಪು ಅಂತ ಹೇಳಿ ಎಕ್ಸ್ಪರ್ಟ್ಗಳು ಹೇಳಿದ್ದಾರೆ. ಪಕ್ಷದ ವಕ್ತಾರರಲ್ಲ, ಎಕ್ಸ್ಪರ್ಟ್ಗಳು ಹೇಳಿದ್ದಾರೆ. ಮ್ಯಾಪಿಂಗ್ ಅಲ್ಲಿ ಒಳಗೊಂಡಿಲ್ಲ ಅನ್ನೋ ಮಾತ್ರಕ್ಕೆ ವೋಟಿಂಗ್ ರೈಟ್ಸೇ ಇರೋದಿಲ್ಲ ಅನ್ನೋ ನಿಮ್ಮ ವಿಶ್ಲೇಷಣೆ ತಪ್ಪು ಅಂತ ಹೇಳಿ ಅದನ್ನ ಬಿಟ್ಟು ಮುಂದುವರಿಸಿ ನಿಮ್ಮ ಉತ್ತರ. ಖಂಡಿತ ಅಲ್ಲ ಸ್ಮಿತಾ ನೋ ಅಲ್ಲ, ಒಂದು ನಿಮಿಷ, ಒಂದು 10 ಸೆಕೆಂಡ್ಸ್ ಕೊಡಿ ಪ್ಲೀಸ್. ನೋಡಿ, ಬಿಜೆಪಿಯವರ ಮೂಲ ಉದ್ದೇಶ ಪಶ್ಚಿಮ ಬಂಗಾಳದಲ್ಲಿ ನಾಗರಿಕರ ಹಕ್ಕನ್ನು ಕಿತ್ಕೊಳ್ಳೋದು. ಈಗ ಏನ್ ಮಾಡಿದ್ದಾರೆ, ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಪಶ್ಚಿಮ ಬಂಗಾಳದಲ್ಲಿ ವೋಟರ್ ಐಡಿಯ ಜೊತೆಗೆ ಅಲ್ಲಿ ಇದನ್ನ ಕಿತ್ತಾಕಿದ್ದಾರೆ, ರೇಷನ್ ಕಾರ್ಡ್ ಅನ್ನ. ಒಂದು ಸರಿ ರೇಷನ್ ಕಾರ್ಡ್ ಅನ್ನ ಕಿತ್ತಾಕಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ರೇಷನ್ ಜೊತೆಗೆ ಎಲ್ಲ ಹಕ್ಕನ್ನು ಕಿತ್ತಾಕ್ತಾರೆ. ಕರ್ನಾಟಕದಲ್ಲಿ ಅವರ ಮೂಲ ಉದ್ದೇಶ 89 ಲಕ್ಷ ಜನರ ಗ್ಯಾರಂಟಿಯನ್ನ ಕಿತ್ತು ಬಿಸಾಕೋದು. ಗ್ಯಾರಂಟಿಯ ಜೊತೆಗೆ ಮುಂದಿನ ದಿನಗಳಲ್ಲಿ ಅವರ ಪ್ರಾಪರ್ಟಿಗಳನ್ನ ಎಲ್ಲ ಪ್ರಾಪರ್ಟಿಗಳು ಮತ್ತೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಅವರು ತೊಂದರೆ ಕೊಡುವಂತ ಕೆಲಸ ಶುರು ಮಾಡ್ತಾರೆ. ಇದೆಲ್ಲ ಸರಿಯೇ ಸರ್? ಇದು SIR ಡಿಬೇಟ್ ಆದಾಗ ಇದೆಲ್ಲವನ್ನ ನೀವು ಕೂಡ ಮಾತನಾಡ್ತಿದ್ದೀರಿ. ನಾನು ಕೇಳ್ತಿರೋದು, ಈಗ ಕಾಂಗ್ರೆಸ್ನ ಹೈಕಮಾಂಡ್ ನ ಇನ್ನೂ ನೇರವಾಗಿ ಕೇಳ್ತೀನಿ ಸರ್, ಸೋನಿಯಾ ಗಾಂಧಿ ಅವ್ರ ಮನೆಯಲ್ಲೋ ಅಥವಾ ರಾಹುಲ್ ಗಾಂಧಿ ಅವ್ರ ಸಮ್ಮುಖದಲ್ಲೋ ಕುತ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರ ಸಮಕ್ಷಮದಲ್ಲಿ SIRಗೆ ಸೊಲ್ಯೂಷನ್ ನ ಕಂಡಿಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರೆ ಕೇವಲ ಇಷ್ಟೇನಾ ಅಂತ ಹೇಳಿ ರಾಜ್ಯದ ಜನರಿಗೂ ಕೂಡ ಅನ್ಸ್ಬಿಡುತ್ತೆ. ಇಲ್ಲೂ ಮೀಟಿಂಗ್ಗಳಾಗ್ತಿದೆ, ಇಲ್ಲೂ ನೀವು ಮಾಡ್ತಿದ್ದೀರಿ, ಏನ್ ಮಾಡಬೇಕು SIR ವಿಚಾರಕ್ಕೆ ಅಂತ ಹೇಳಿ. ಅಲ್ಲಿಗೆ ಮಿನಿಸ್ಟರ್ಗಳ ಸಮೇತ ಚೀಫ್ ಮಿನಿಸ್ಟರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೋಗ್ತಿರೋದು ಯಾಕೆ? ಸಿಂಪಲ್ ಪ್ರಶ್ನೆ. ನೋಡಿ, ಒಂದು ಪಕ್ಷ ಸಂಘಟನೆ ವಿಚಾರವಾಗಿ ಮೊನ್ನೆ ನಡೆದಂತ 5 ಪಂಚರಾಜ್ಯ ಚುನಾವಣೆಗಳ ವೈಫಲ್ಯ ಮತ್ತೆ ಸಕ್ಸಸ್ ಅನ್ನ ನಾವು ಪರಾಮರ್ಶೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತೇವೆ. ಇತ್ತೀಚೆಗೆ ಎಲ್ಲ ಚುನಾವಣೆ ಮುಗಿದ ನಂತರ ಅವರವರ ಕೆಲಸಗಳಲ್ಲಿ ಬ್ಯುಸಿ ಇದ್ದ ನಂತರ ನಾವು ಈಗ 29-30ಕ್ಕೆ ಒಂದು 3 days ಎಲ್ಲರೂ ನಾಯಕರು ಕುಳಿತುಕೊಂಡು ಒಂದು ಪರಾಮರ್ಶೆಯನ್ನ ಮಾಡ್ತೇವೆ. ಅದರ ಜೊತೆಗೆ ಈಗಿರ್ತಕ್ಕಂಥ ರಾಜ್ಯಸಭಾ ಚುನಾವಣೆ ಪ್ಲಸ್ ಇದಿರ್ತಕ್ಕಂಥ ನಮ್ಮ MLC ಚುನಾವಣೆಗಳು ಬರ್ತಾ ಇದೆ. ನಾವು 9 ಸ್ಥಾನಗಳಿದೆ, ಸರಿ 7 ಸ್ಥಾನಗಳಿದೆ. ಈ ರೀತಿಯಾದಂತಹ ಎಲ್ಲಾ ಚರ್ಚೆಗಳನ್ನ ಒಟ್ಟಿಗೆ ಮುಗಿಸ್ಕೊಂಡು ಬಟ್ ಮೇಜರ್ಲಿ ನಾವು SIR ಅನ್ನ ತೆಗೆದುಕೊಂಡಿದ್ದೇವೆ. ಯಾಕೆ ಅಂತಂದ್ರೆ 7 ಕೋಟಿ ಕನ್ನಡಿಗರಿಗೆ ಅನ್ಯಾಯ ಆಗೋದನ್ನ ತಡಿಬೇಕು. ಈ ದೇಶದ ಈ ರಾಜ್ಯದ ಯಾವುದೇ ನಾಗರಿಕರಿಗೆ ಅವರ ನಾಗರಿಕ ಹಕ್ಕನ್ನ ಬಿಜೆಪಿಯನ್ನು ಕಸಿದುಕೊಳ್ಳಬೇಕು ಅಂತ ಪ್ರಯತ್ನ ಮಾಡ್ತಿದೆ. ಅದನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳಿ ನಾವು ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದೀವಿ. ಒಂದೇ ಒಂದು ಪ್ರಶ್ನೆ, 2025ರಲ್ಲಿ ಕರ್ನಾಟಕದಲ್ಲಿ ನೀವೇ ಅಧಿಕಾರದಲ್ಲಿದ್ರೆ ನಿಮ್ದೇ ಸಚಿವರಾದಂತ ಮುನಿಯಪ್ಪನವರ
ಅವಧಿನಲ್ಲಿ ಅವರ ಕೆಳಗಡೆ 8 ಲಕ್ಷ BPL ಕಾರ್ಡ್ ಡಿಲೀಟ್ ಮಾಡಿಸಿದ್ರಲ್ಲ, ಏನಕ್ಕೆ ಮಾಡಿಸಿದ್ರಿ? ಬಡವ್ರ ಹಕ್ಕ ಕಿತ್ಕೊಂಡಿದ್ದು ನೆನಪಾಗ್ಲಿಲ್ಲ ಅವಾಗ? ಮೈಸೂರು ಒಂದೇ ಡಿಸ್ಟಿಕ್ ಅಲ್ಲಿ ಯಾರೋ ಸಿದ್ದರಾಮಯ್ಯವ್ರ ತವರೂರು 18,932 BPL ಕಾರ್ಡ್ ಡಿಲೀಟ್ ಮಾಡಿಸಿರ, ಅದು ಬಡವ್ರ ಹಕ್ಕ ಕಿತ್ಕೊಂಡಂಗ ಆಗ್ಲಿಲ್ವಾ ನಿಮ್ಗೆ? ಏನು ಡಿಲೀಟ್ ಮಾಡಿಸಿದ್ರಿ? ಏನ್ ರೀಸನ್? ಇಲ್ಲಿ ಕೂತ್ಕೊಂಡು ಸುಳ್ಳು ಹೇಳ್ತೀರಾ ವೆಸ್ಟ್ ಬೆಂಗಾಲ್ ಅಲ್ಲಿ ಕಿತ್ಕೊಂಡ್ಬಿಡ್ತಾರೆ ಅಂತ. ನೀವು ಆಲ್ರೆಡಿ ಕಿತ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಮಾತಾಡಿ. ನೆಕ್ಸ್ಟ್ ಉತ್ತರ ಪ್ರದೇಶದಲ್ಲೂ ನಾವು ಅಧಿಕಾರದಲ್ಲಿ ಇದೀವಿ, 2 ಟರ್ಮ್ ಇಂದನೂ ಅಲ್ಲೂ 2,20,00,000 ಜನ ಮತದಾರ ಹೆಸರು ಡಿಲೀಟ್ ಆಗಿದೆ. ಗುಜರಾತ್ ಅಲ್ಲೂ ಅಷ್ಟೇ ನಾವು ಅಧಿಕಾರದಲ್ಲಿ ಇದೀವಿ, ಅಲ್ಲೂ 89 ಲಕ್ಷ ಡಿಲೀಟ್ ಆಗಿದೆ. ಗೋವಾದಲ್ಲೂ ಅಧಿಕಾರದಲ್ಲಿ ಇದೀವಿ, ಅಲ್ಲೂ 2 ಲಕ್ಷ ಡಿಲೀಟ್ ಆಗಿದೆ. ರಾಜಸ್ಥಾನದ ಅಲ್ಲೂ ಡಿಲೀಟ್ ಆಗಿದೆ. ಏನ್ ಹೇಳ್ತೀರಾ ಇದಕ್ಕೆ? ಹಾಗಾದ್ರೆ ಹಿಂದೆ 2014 ನಾವು ಗೆದ್ದಿರ್ಲಿಲ್ವಾ MP ಎಲೆಕ್ಷನ್? 2019 ಅವಾಗ ಯಾವ SIR ಆಗಿತ್ತು? 2024 ಯಾವ SIR ಆಗಿತ್ತು? ರಾಜಸ್ಥಾನ್ ಗೆದ್ದಾಗ ಯಾವ SIR ಆಗಿತ್ತು? ಅಸ್ಸಾಂ ಗೆದ್ದಾಗ ಯಾವ SIR ಆಗಿತ್ತು? ಛತ್ತೀಸ್ಗಢ ಗೆದ್ದಾಗ ಯಾವ SIR ಆಗಿತ್ತು? ಹರಿಯಾಣ ಗೆದ್ದಾಗ ಯಾವ SIR ಆಗಿತ್ತು? ಬಿಹಾರ ಗೆದ್ದಾಗ ಯಾವ SIR ಆಗಿತ್ತು? ನಿಮ್ ಪ್ರಶ್ನೆ ತಲುಪಿದೆ. ನಿಮ್ಗೆ ವೋಟ್ ಹಾಕಲ್ಲ ಜನ, ಅದಕ್ಕೇನೆ ನೀವು ಸೋಲ್ತಾ ಇರೋದು. ಹೀನಾಯವಾಗಿ ನಿಮ್ ನಾಯಕ ರಾಹುಲ್ ಗಾಂಧಿ 99 ಸೋಲು, ನೆಕ್ಸ್ಟ್ ಕರ್ನಾಟಕನೂ ಸೇರಿದ್ರೆ 100ನೇ ಸೋಲಾಗುತ್ತೆ ಅಷ್ಟೇ. ಯುಪಿನೂ ಸೇರ್ಸ್ಕೊಂಡ್ರೆ 101ನೇದಾಗುತ್ತೆ. ನೀವು ಇನ್ಎಫಿಷಿಯಂಟ್ ನಿಮ್ ಕೈಲಿ ಆಗ್ತಾ ಇಲ್ಲ ಅಂತ. ಉತ್ತರ ಕೊಡಕ್ಕಾದ್ರೂ ಬಿಡಿ ಹೇಳಿ. ರಘು ದೊಡ್ಡೇರಿ ಅವರ 30 ಸೆಕೆಂಡ್ಸ್. ನಾನು JDS ವಕ್ತಾರರ ಪ್ರಶ್ನೆ ಕೇಳಬೇಕು. ಓಕೆ, ನೋಡಿ ಸ್ಮಿತಾ, ಐ ಥಿಂಕ್ ಸ್ಮಿತಾ, ನಮ್ಮ ಬಿಜೆಪಿ ವಕ್ತಾರರಿಗೆ ಮಾಹಿತಿ ಕೊರತೆ ಇದೆ. 6 ತಿಂಗಳ ಹಿಂದೆ ಕೇಂದ್ರ ಸರ್ಕಾರ ಒಂದು ರಿಪೋರ್ಟ್ ಅನ್ನ ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಟ್ಟಿತ್ತು. ಈ ಸರಿಸುಮಾರು 9.15 ಲಕ್ಷ ಜನರ ಇದನ್ನ ಏನು ವೋಟರ್ ನಮ್ಮ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿ ಅವರು ಬೇರೆ ಬೇರೆ ಕಾರಣಗಳಿಂದ ಅವರು ಇನ್ಕಮ್ ಟ್ಯಾಕ್ಸ್ ಅಸೆಸ್ ಅಂತೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದ್ದು ನಾವು ರಾಜ್ಯ ಸರ್ಕಾರ ಡಿಲೀಟ್ ಮಾಡಿದ್ದಲ್ಲ. ಇದೇ ಬಿಜೆಪಿ ಸರ್ಕಾರ, ಇದೇ ನರೇಂದ್ರ ಮೋದಿ ರಘು ದೊಡ್ಡೇರಿ ಅವ್ರನ್ನ ಕೇಳಿದಾಗ ಏನಪ್ಪ ಹಿಂಗೆ ಸಚಿವರ ಸಮೇತ ಮುಖ್ಯಮಂತ್ರಿಗಳು ಹೋಗ್ತಿದ್ದಾರೆ ದೆಹಲಿಗೆ ಅಂದಾಗ ಪಂಚರಾಜ್ಯಗಳ ಚುನಾವಣೆಯ ಪರಾಮರ್ಶೆ ಆಗಬೇಕಾಗಿದೆ, SIR ಬಗ್ಗೆ ಚರ್ಚೆ ಆಗ್ಬಿಟ್ಟಿದೆ. ಕಾಂಗ್ರೆಸ್ನಲ್ಲಿ ಇದೊಂದು ಪ್ಯಾಟ್ರನ್ ಸರ್. ಅಲ್ಲಿ ಬೈ ಎಲೆಕ್ಷನ್ಗಳಾಗತ್ತೆ, 11 ಜನ ಮಿನಿಸ್ಟರ್ಗಳ ಸಮೇತ CM ಹೋಗಿ ಪ್ರಚಾರ ಮಾಡ್ತಾರೆ. ಈಗ ಪಂಚರಾಜ್ಯಗಳ ಚುನಾವಣೆಯ ಅವ್ರು ಹೇಳ್ತಿರೋದು ಕಾಂಗ್ರೆಸ್ ವಕ್ತಾರರು, ಅದರ ಪರಾಮರ್ಶೆ ಮಿನಿಸ್ಟರ್ ಸಮೇತ ಹೋಗ್ತಾರೆ CM, ಅಥವಾ SIR ಬಗ್ಗೆನೇ ಚರ್ಚೆನೇ ಅಂತ ಅನ್ಕೊಳ್ಳೋಣ. ಅದಕ್ಕೂ ಕೂಡ ಮಿನಿಸ್ಟರ್ಗಳ ಜೊತೆ ಹೋಗೋದು ಇದೊಂದು ಹೊಸ ಪ್ಯಾಟ್ರನ್ ಅಂತ ನೀವೇಗ ಅಬ್ಸರ್ವ್ ಮಾಡ್ತೀವಿ ಇದನ್ನ? ಪ್ರದೀಪ್ ಅವರೇ, ಈಗ ಅವ್ರು ಹೇಳಿದ್ರು ಅಜೆಂಡಾದಲ್ಲಿ, ಮೀಟಿಂಗ್ ಅಜೆಂಡಾದಲ್ಲಿ ಆಗಲೇ ಸರ್ ಹೇಳ್ತಾ ಇದ್ರು SIR ಇದೆ, ವಿಧಾನ ಪರಿಷತ್ ಇದೆ, ರಾಜ್ಯಸಭಾ ಇದೆ, ಮತ್ತು ಬೇರೆ ಬೇರೆ ಮಿನಿಸ್ಟ್ರಿ ಕ್ಯಾಬಿನೆಟ್ ಎಕ್ಸ್ಪೆನ್ಸ್ ಏನು ಇದೆ ಅಂತ. ಆದರೆ ನನಗನ್ಸೋದು SIR ಬಗ್ಗೆ ಸುದೀರ್ಘವಾಗಿ ಕಳೆದ 6-7 ತಿಂಗಳಿಂದ ಕಾಂಗ್ರೆಸ್ ಚರ್ಚೆ ಮಾಡ್ತಾನೆ ಇವೆ. ಪಬ್ಲಿಕ್ ಆಗೂ ಚರ್ಚೆ ಮಾಡಿದೆ, ಹೌಸಲ್ಲೂ ಚರ್ಚೆ ಮಾಡಿದೆ, ಹೊರಗಡೆನೂ ಚರ್ಚೆ ಮಾಡ್ತಾ ಇದ್ದಾರೆ, ಲೋಕಸಭೆಯಲ್ಲೂ ಚರ್ಚೆ ಮಾಡಿದ್ದಾರೆ. ಈಗ ವಿಶೇಷವಾಗಿ ಮೀಟಿಂಗ್ ಕರೆದು ಕರ್ನಾಟಕದ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿಲ್ಲ, 12 ರಾಜ್ಯಗಳಲ್ಲಿ ಮಾಡ್ತಾ ಇರ್ತಕ್ಕಂಥ. 12 ನೀವು ಕರೆದಿದ್ರೆ SIR ಬಗ್ಗೆ 12 ರಾಜ್ಯಗಳನ್ನ ಕರೆದಿದ್ರೆ ಇದು ಅದಕ್ಕೋಸ್ಕರನೇ ಮಾಡಿದ್ದಾರೆ ಅಂತ ನಾವು ಬಿಲೀವ್ ಮಾಡ್ತಾ ಇದ್ದೋ. ಇದು 12 ಚುನಾವಣೆ ಇದೆ. ಈಗ ನೀವು ಹೇಳ್ದಾಗೆ ಕರೆಕ್ಟ್. ಇವತ್ತು ವಿಧಾನಸಭಾ ಚುನಾವಣೆ ಇಲ್ಲ ಕರ್ನಾಟಕದಲ್ಲಿ. ಇದಾದ್ಮೇಲೆ SIR ಆದ್ಮೇಲೆ ನಡೀತಕ್ಕಂಥ ಚುನಾವಣೆ, ಇಲ್ಲಿ GBA ಚುನಾವಣೆ ಇದೆ. ತಾಕತ್ತಿದ್ರೆ ಚುನಾವಣೆ ಮಾಡ್ಲಿ ಕಾಂಗ್ರೆಸ್ ಅವ್ರಿಗೆ, ಇದು ಸವಾಲು. ಅವ್ರಿಗೆ ತಾಕತ್ತಿದ್ರೆ ಈ ಚುನಾವಣೆ ಮಾಡ್ಬಿಟ್ಟು SIR ಇಂದನೇ ನಾವು ಸೋತ್ವಿ ಅಂತ SIR ಗೆದ್ದಿದ್ವಿ ಅಂತ ಅವ್ರು ಹೇಳಿ, ಅವಾಗ ನಾವು ಒಪ್ತೀವಿ. ಅದ್ಬಿಟ್ಬಿಟ್ಟು ನೀವು ಅಲ್ಲಿ ಕುತ್ಕೊಂಡು ನಮ್ಮ ರಘು ದೊಡ್ಡೇರಿ ಅದೇನೋ ಈ SIR ಇಂದನೇ 2018ರಲ್ಲಿ SIR ಆಗಿರಲಿ, ಯಾಕೆ ಗೆಲ್ಲಿಲ್ಲ ಇವರು? ಇದೇ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಇದ್ರಲ್ಲ, ಯಾಕಪ್ಪ ಗೆಲ್ಲಿಲ್ಲ? 23ರಲ್ಲಿ ಗೆದ್ರಲ್ಲ. ಅಲ್ಲ ಸರಿ ಸರ್, ತಮಿಳ್ನಾಡಲ್ಲಿ DMK ಯಾಕೆ ಗೆಲ್ತು ಹೇಳಿ? SIR ಆಗಿರ್ಲಿಲ್ಲ, ಈಗ ಯಾಕೆ ಸೋಲ್ತು? ಈಗ ಆಯ್ತು ಅಲ್ಲ, ಯಾಕಪ್ಪ ಗೆಲ್ಲಿಲ್ಲ? 50 ಸೀಟರ್ ಜಾರಕಿಹೊಳಿ ಅವರು ಹೋಗಲ್ಲ ಅಂತಿದ್ರು. ಜಾರಕಿಹೊಳಿ ಅವರು ಸಾಮಾನ್ಯವಾಗಿ ಸತ್ತಿ ಕತ್ರಿಗೋ ಮಾತಾಡ್ತಾರೆ. ನಾವು ನೋಡಿದಾಗ ಇರೋದ್ರಲ್ಲಿ ಇರೋ ಮಿನಿಸ್ಟ್ರಿಗಳಲ್ಲಿ ಒಂದು ಸ್ವಲ್ಪ ಸತ್ತಿ ಕತ್ರಿಗ ಅವ್ರು ಹೇಳಿದ್ರು, ನಾಳೆ ಕ್ಲೈಮ್ಯಾಕ್ಸ್ ಇದೆ, ಪ್ರಶ್ನೆ ಪತ್ರಿಕೆ ಲೀಕ್ ಆಗಲ್ಲ ಅನ್ನೋ ಮಾತ್ರ ಅವ್ರು ಹೇಳಿದ್ದಾರೆ. ಹಂಗಾಗಿ ಇದು ಸತ್ಯನ ಒಪ್ಕೊಳ್ಳೋಕೆ ಆಗ್ತಾ ಇಲ್ಲ ರಘು ದೊಡ್ಡೇರಿ ಅವ್ರಿಗೆ. ಸತ್ಯ ಬಿಟ್ಬಿಟ್ಟು ಬೇರೆ ಏನೇನೋ ಈ ದೇಶದಲ್ಲಿ ಕಳೆದ 50 ವರ್ಷದಿಂದ ಹೇಳ್ಕೊಂಡ್ ಬಂದಿರೋದೇ ಸುಳ್ಳು. ಈಗ ಇನ್ನೊಂದು ಪ್ರದೀಪ್, ಹೀಗೂ ಆಗ್ಬಹುದು. SIR ಪೂರ್ತಿ ಆಗಿಲ್ಲ, ಅದಿನ್ನೂ ಟೈಮ್ ಹಿಡಿಯುತ್ತೆ, ಸ್ಟಾಫ್ಗಳು ಬಳಕೆ ಮಾಡಬೇಕು, ಇನ್ನೊಂದು ತಿಂಗಳು, ಆದ್ರಿಂದ ಎಲೆಕ್ಷನ್ ಪೋಸ್ಟ್ಪೋನ್ ಮಾಡಿ ಅಂತ ಒಪ್ತೀನಿ. ಯಾಕೆ ಗೊತ್ತಾ,
ಪ್ರತಿ ಸರಿ ಹಂಸ ಹಾಕೋದ್ರಲ್ಲಿ ಈ ರೋಡ್ಗೆ ಹಂಸ ಇರ್ತಾವಲ್ಲ ಹಂಗೆ ಹಂಸ ಹಾಕೋದ್ರಲ್ಲಿ ಸಿದ್ದರಾಮಯ್ಯ ಎಕ್ಸ್ಪರ್ಟ್. ಪ್ರತಿ ಸರಿ ಯಾವ್ದಾವ್ದು ಹಂಸ ಸಿಗ್ತಾ ಇದೆ ಅವ್ರಿಗೆ. ರಘು ದೊಡ್ಡೇರಿ ಅವ್ರಿಗೆ objection ಇದೆ. Objection ಇದೆ. ರಘು ದೊಡ್ಡೇರಿ ಅವ್ರಿಗೆ objection ಇದೆ. ಹೆಂಗ್ ನಿಲ್ಲಿಸಬೇಕು ಅನ್ನೋದು ಒಂದು ನೈಪುಣ್ಯತೆ ಸಿದ್ದರಾಮಯ್ಯನವ್ರಿಗಿದೆ. ಅಲ್ಲ ಈಗ ಇವ್ರಿಗೆ SIR ಅಡಿಷನ್ ಹಂಪ. ಒಂದ್ ನಿಮಿಷ ಸ್ಮಿತಾ, ಇವ್ರಿಗೆ ಅಡಿಷನ್ ಹೇಳ್ಬೇಕು ಅಂದ್ರೆ ಇನ್ನು ಐ ಥಿಂಕ್ ಇನ್ನು 3 ಅವರ್ ಆಗಿಲ್ಲ ಆರ್ಡರ್ ಬಂದು. ಪಾಪ ದೇವರಿದ್ರಲ್ಲ ಸುಧಾಕರ್ ಅವರು ಅವ್ರ ಪೋರ್ಟ್ಫೋಲಿಯೋನ ಯಾರ ಮಾತು ಕೇಳ್ದಿರ ಸಿದ್ದರಾಮಯ್ಯ ರೊಲೋಕೇಟ್ ಮಾಡ್ಬಿಟ್ಟವ್ರು ಆಲ್ರೆಡಿ. ಯಾರಿಗೆ? ವೆಂಕಟೇಶ್ ಅವ್ರಿಗೆ ಅಡಿಷನಲ್ ಚಾರ್ಜ್. ಸೊ ಇವ್ರು ಹೇಳ್ದಂಗೆ ಒಂಥರ ಮೆಣಸಿನಕಾಯಿ ಇಟ್ಟಂಗೆ ಇದು ಹೋಗಕ್ಕಿಂತ ಮುಂಚೆ ಇದು ಮೆಣಸಿನಕಾಯಿ ಇಟ್ಟಂಗೆ. ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರೋದಿಲ್ಲ. ಈ ರೀತಿ ಪ್ರತಿಯೊಂದು ಒಂದೊಂದು ಕಾರಣವನ್ನ ಕೊಡ್ತಾ ಡಿ ಕೆ ಶಿವಕುಮಾರ್ ಮೂರ್ನಾಮ ಆಗ್ತಾವ್ರೆ. ಆಯ್ತು ರಘು ದೊಡ್ಡೇರಿ ನಾನು ಸಮೀವುಲ್ಲಾ ಸರ್ ರಿಯಾಕ್ಷನ್ ತಗೊಳ್ಬೇಕಾಗಿತ್ತು, ಬಟ್ ನೋಡಿ, ನೇರವಾಗಿ ಸ್ಮಿತಾ, ಅಟ್ಯಾಕ್ ಮಾಡ್ಬಿಟ್ಟಿದ್ದಾರೆ ನಮ್ಮ JDS JDS ನವರು. ವಕ್ತಾರರು ಇಲ್ಲ ನಿಮ್ಗೆ GBA ಪ್ರಶ್ನೆ ಚುನಾವಣೆ ರಘು ಬಗ್ಗೆ ದೊಡ್ಡೇರಿ ಮಾತಾಡ್ತಾ ಸರ್. ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕುರ್ಚಿಯ ಕನಸಿಗೆ ಮತ್ತೊಂದು ಹಂಪ ಬಂದಿದೆಯಂತೆ, ಅದ್ರ ಹೆಸರು SIR. ಇದನ್ನ ಬಳಕೆ ಮಾಡ್ಕೊಳ್ತಿರೋದು ಸಿದ್ದರಾಮಯ್ಯ. ನಾನು ಹೇಳ್ತಿಲ್ಲ ಸರ್, JDS ವಕ್ತಾರರು ಹೇಳ್ತಿರೋದು. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ಅಲ್ಲ ಕುಣಿಲಾರ್ದವ್ರು ನೆಲ ಡೊಂಕು ಅಂತ ಹೇಳಿ ಬಿಜೆಪಿ JDS ಅವರು ಯಾವಾಗ್ಲೂ ಈ ರೀತಿಯಾದ ಕೊಂಕು ಮಾತುಗಳನ್ನ ಆಡೋದೆಲ್ಲ ಅವ್ರು ಕಾಲ ಕಳೆದಿದ್ದಾರೆ. ಹಾಗಾಗಿ ರಾಜ್ಯದ ಜನತೆ JDS ಅನ್ನ ತಿರಸ್ಕಾರ ಮಾಡಿದ್ದಾರೆ. ನಾವು ರಾಜ್ಯ ಸರ್ಕಾರ 142 ಸ್ಥಾನಗಳಲ್ಲಿ ರಾಜ್ಯದ ಜನತೆ 142 ಸ್ಥಾನ ಕೊಟ್ಟಿದ್ದಾರೆ. ಇನ್ನು ಮುಂದೆ ನಮ್ದೇ ಸರ್ಕಾರ ಬರುತ್ತೆ 2028ರಲ್ಲಿ. ನಮ್ಮ JDS ವಕ್ತಾರರು ಒಂದು ಮಾತನ್ನ ಹೇಳ್ತಾ ಇದ್ರು, GBA ಚುನಾವಣೆ ತಕ್ಕತ್ತಿದ್ರೆ ಮಾಡಿ ಅಂತ ಹೇಳಿ. ಅಟ್ಲೀಸ್ಟ್ ಕನಿಷ್ಠ ಜ್ಞಾನವನ್ನಾದ್ರೂ ಇಟ್ಕೊಳ್ಳಿ ಏನು ಪ್ರದೀಪ್ ಅವರೇ. ನಿಮ್ಮ GBA ಚುನಾವಣೆಯನ್ನ ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರದ ಚುನಾವಣಾ ಆಯೋಗ ಅದನ್ನ ಪೋಸ್ಟ್ಪೋನ್ ಮಾಡಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರಕ್ಕೂ ಚುನಾವಣೆಗೂ ಯಾವ ಸಂಬಂಧ? ರಾಜ್ಯ ಸರ್ಕಾರ ಚುನಾವಣೆ ನಡೆಸ್ತಕ್ಕಂಥ ರಾಜ್ಯ ಸರ್ಕಾರ ಮಿನಿಮಮ್ ಸೆನ್ಸ್ ಇಲ್ವಲ್ರಿ ನಿಮ್ಗೆ? ಲೋಕಲ್ ಬಾಡಿ ಚುನಾವಣೆ ನಡೆಸ್ತಕ್ಕಂಥ ರಾಜ್ಯ ಸರ್ಕಾರ, ರಾಜ್ಯ ಚುನಾವಣಾ ಆಯೋಗ. ನಿಮ್ಮ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಿದ್ದಾರೆ, ನಾವು ಚುನಾವಣೆ ನಡೆಸ್ತೀವಿ ಅಂತ. ಯಾವ ಮಾಹಿತಿ ಇದ್ರೆ ನಿಮ್ಗೆ? ಸುಪ್ರೀಂ ಕೋರ್ಟ್ ಅಂತ ಯಾವ್ದು? ಸುಪ್ರೀಂ ಕೋರ್ಟ್ ಬಂದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಮುಂದೆ ಪದೇ ಅಫಿಡವಿಟ್ ಹಾಕಿ ಬೆಕ್ಕಿಂಗ್ ಮಾಡ್ತಾರೆ ಸರ್ಕಾರ. ಆಯ್ತು ಪ್ರದೀಪ್ ಸರ್, ನಿಮ್ಮ ಮಾತು ತಲುಪ್ತು, ಅದು ಫ್ಯಾಕ್ಚುಲಿ ಕರೆಕ್ಟ್ ಕೂಡ ಇದೆ. ರಘು ದೊಡ್ಡೇರಿ ಅವರ ವಾಯ್ಸ್ ಕೇಳಿಸ್ಕೊಳ್ಳೋಣ. ಮಾಡುವಂತ ಪ್ರಕ್ರಿಯೆ ಇದೆ. ಇದರಲ್ಲಿ SC ST ಮತ್ತೆ ಹಿಂದುಳಿದ ವರ್ಗ ಮತ್ತೆ ಮೈನಾರಿಟಿ ವೋಟರ್ಸ್ ಗಳನ್ನ ಮಾತ್ರ. ಇಲ್ಲ ರಘು ದೊಡ್ಡೇರಿ ಸರ್, ಬಿಜೆಪಿಯ ಮೂಲ ಉದ್ದೇಶ ಹುನ್ನಾರ ಏನು ಅಂತ ಹೇಳಿದ್ರೆ 89 ಲಕ್ಷದ ಮತದಾರರ ಈ ರಾಜ್ಯದ ನಾಗರಿಕರೇ ಅಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡ್ತಾ ಇದ್ದಾರೆ. ಮಾರ್ಗದ ನಾಟಕವನ್ನು ಕೇಳಿಸ್ಕೊಂಡ್ವಿ ಪ್ರದೀಪ್ ಸರ್, ಕೇಳಿಸ್ಕೊಂಡ್ವಿ. ಮೋಹನ್ ವಿಶ್ವ ಹಾಗೆ ಪ್ರದೀಪ್ ಅವರಿಗೆ ಜೂನ್ 30ರಿಂದ ಜುಲೈ 29 SIR ಸ್ಟಾರ್ಟ್ ಆಗೋದು. ನಿಮ್ಮಿಬ್ಬರಿಗೂ ಇವತ್ತೊಂದು ಸ್ಪೆಷಲ್ ಮನವಿ. ರಘು ದೊಡ್ಡೇರಿ ಅವರು ಆಚೆಯಿಂದ ಕನೆಕ್ಟ್ ಆಗಿರೋದ್ರಿಂದ ಓವರ್ಲ್ಯಾಪ್ ಆಗ್ತಾ ಇದೆ. ನಿಮ್ 3 ಜನದಲ್ಲಿ ಯಾರು ವಾಯ್ಸು ಕೇಳಿಸಲ್ಲ, ಒಬ್ರಾದ್ಮೇಲೆ ಒಬ್ರು ಮಾತನಾಡೋಣ. ಸಮೀವುಲ್ಲಾ ಸರ್, SIR ಕಂಡ್ರೆ ಆತಂಕನೋ ಭಯಾನೋ ಅನುಮಾನನೋ? ಕಾಂಗ್ರೆಸ್ ಅಂತೂ ವೆರಿ ಸೀರಿಯಸ್ಲಿ SIR ವಿಚಾರವನ್ನ ಪರಿಗಣಿಸಿದೆ ಅನ್ನೋದಕ್ಕೆ ಬ್ಯಾಕ್ ಟು ಬ್ಯಾಕ್ ಮಾಡ್ತಿರುವ ಸಭೆ. ಯಾಕೆ ಅನ್ಕೊಳ್ಬಾರ್ದು? ಇರಬಹುದು ಹೈಕಮಾಂಡ್ ನಾಯಕರಿಂದ ಮಾರ್ಗದರ್ಶನ. SIR ಅನ್ನ ನೀವು ಲೀಗಲಿ ಫೈಟ್ ಮಾಡ್ಲಿಕ್ಕೆ ಕಷ್ಟ ಇದೆಯಪ್ಪ. ವೆಸ್ಟ್ ಬೆಂಗಾಲ್ ಎಕ್ಸಾಂಪಲ್ ಇದೆ. ಜನಾಭಿಪ್ರಾಯ ಮೂಡ್ಸೋಕ್ಕೂ ಕೂಡ ಸ್ವಲ್ಪ ಕಷ್ಟನೇ ಇದೆ. ಜನರೇ ಕೆಲವರು ಅಂತಿದ್ದಾರೆ SIR ಆಗ್ಲಿ ಅಂತ ಹೇಳಿ. ಹಿಂಗಿರುವಾಗ ಟ್ಯಾಕ್ಟಿಕ್ ಆಗಿ ನಾವು ಹೆಂಗಿದನ್ನ ಬಳಕೆ ಮಾಡಿಕೊಂಡೆ ಕೇರಳ ರೀತಿಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಕೋಚಿಂಗ್ ಮಾಡ್ಬೋದು. ವೈ ನಾಟ್? ಇರ್ಬೋದು. SIR ಗಂಭೀರವಾದಂತಹ ವಿಚಾರ ಆಗಿರೋದ್ರಿಂದ ಮತ್ತು ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ವಿಶೇಷವಾಗಿ ಗೆಲ್ಲೋದಕ್ಕೆ ಅವಕಾಶ ಇರುವಂತಹ ರಾಜ್ಯ ಅಂದ್ರೆ ಕರ್ನಾಟಕ. ಅದು ಇಡೀ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಇಲ್ವೇ ಇಲ್ಲ ಅನ್ನುವ ಒಂದು ಗೊಂದಲವನ್ನ ನಿವಾರಿಸಿಕೊಳ್ಳೋ ದೃಷ್ಟಿಯಿಂದ ಬಿಜೆಪಿಗೂ ಇಂಪಾರ್ಟೆಂಟ್ ಇದೆ. ಸೊ ಇದನ್ನ ಕೌಂಟರ್ ಮಾಡೋದಕ್ಕೆ ಈಗ 89 ಮತಗಳು ಹೋಗ್ತಿದಾವೆ ಅನ್ನೋ ಮಾತನ್ನ ಅವ್ರು ಹೇಳಿದ್ರು. ಅದು ಯಾವ ಬೇಸಿಸ್ ಮೇಲೆ? 86 ಲಕ್ಷ ಮತಗಳು ಮ್ಯಾಪಿಂಗ್ ಇಂದ ಹೊರಗಿದ್ದಾರೆ ಅಂತ. ಮ್ಯಾಪಿಂಗ್ ಇಂದ ಅದೆಷ್ಟು ಮಟ್ಟಿಗೆ ಸೈಂಟಿಫಿಕ್ ಆಗಿದೆಯೋ ಗೊತ್ತಿಲ್ಲ ನನಗೆ. ಆ ಸಂಖ್ಯೆ ಬಗ್ಗೆ ಇನ್ನೂ ನಿಖರವಾದ ಮಾಹಿತಿ ನಮಗಿನ್ನೂ ಸಿಕ್ಕಿಲ್ಲ ಅಂತ ನಮಗಿನ್ನೂ ಅನ್ನಿಸ್ತಾ ಇದೆ. ಹೀಗಾಗಿ ಕರ್ನಾಟಕ ಇಂಪಾರ್ಟೆಂಟ್ ಆಗಿದೆ.
ಒಂದು ಕಾಂಗ್ರೆಸ್ನ ಅಸ್ತಿತ್ವದ ದೃಷ್ಟಿಯಿಂದ ಇಲ್ಲಿ ಅವ್ರು ಯಾವುದೋ ಒಂದು ಸೂತ್ರದ ಮೇಲೆ ಸರ್ಕಾರ ನಡೆಸ್ತಿದ್ದಾರೆ. ಅಹಿಂದ ಅಂತ ಸೂತ್ರ, ವೋಟ್ ಕಾಂಬಿನೇಷನ್. ಆ ವೋಟ್ ಕಾಂಬಿನೇಷನ್ ಅಲ್ಲಿ ಅವರ ವೋಟ್ ಕಾಂಬಿನೇಷನ್ಗೆ ಈ ಒಂದು SIR ಇಂದ ಎಷ್ಟರ ಮಟ್ಟಿಗೆ ಧಕ್ಕೆ ಆಗುತ್ತೆ ಮತ್ತು ಎಲ್ಲಿ ಕತ್ತರಿ ಹಾಕಬಹುದು ಮತ್ತೆ ಆ ಕತ್ತರಿ ಹಾಕ್ದಲೇ ಇರೋದನ್ನ ತಡೀಲಿಕ್ಕೆ ಏನ್ ಸಿದ್ಧತೆಗಳು ಬೇಕು ಅಂತ ಹೇಳ್ಬಹುದು. ಇದರ ಜೊತೆಗೆ CM ನನಗೆ ಮಾತಾಡೋದಕ್ಕೆ ಟೈಮ್ ಕೊಡಿ ಅಂತ ಹೇಳಿದ ಮೇಲೆ DCM ಅವರು ನಮಗೆ ಮಾತಾಡೋದಕ್ಕೆ ಟೈಮ್ ಕೊಡಿ ಅಂತ ಸತತವಾಗಿ ರಿಕ್ವೆಸ್ಟ್ ಮಾಡಿದ ಮೇಲೆ ಫಸ್ಟ್ ಟೈಮ್ ರಾಹುಲ್ ಗಾಂಧಿ ಇಬ್ಬರಿಗೂ ಸಿಗ್ತಾ ಇದ್ದಾರೆ. ಒಟ್ಟಿಗೆ ಸಿಗ್ತಾರ ಒಟ್ಟಿಗೆ ಅದು ಗೊತ್ತಿಲ್ಲ ಒಟ್ಟಿಗೆ ಸಿಗ್ತಾ ಇದ್ದಾರೆ. ಸೊ ಹೀಗಾಗಿ ಸಹಜವಾಗಿ ಕುತೂಹಲ ಮತ್ತು ಸಹಜವಾಗಿ ಏನಾದರೂ ಚರ್ಚೆ ನಡೆಯೋದಕ್ಕೆ ಅಥವಾ ಏನಾದರೂ ಒಂದು ಚರ್ಚೆಗೆ ಚಾಲನೆ ಸಿಗೋದಕ್ಕೆ ಇದು ನಿರ್ಣಾಯಕವಾದಂತಹ ಸಭೆ ಅಂತ ಅನ್ಸಿದ್ರೆ ಅದು ಕೂಡ ತಪ್ಪಿಲ್ಲ. SIR ಜೊತೆಗೆ ಅದು ಚರ್ಚೆ ಆಗ್ಬೋದು. ಯಾಕೆ ಅಂತಂದ್ರೆ ನೀವು SIR ಬಗ್ಗೆ ನೀವು ಕಂಪ್ಲೀಟ್ ಡಿಸ್ಕಷನ್, ಕಂಪ್ಲೀಟ್ ಚರ್ಚೆ ಮುಂದುವರಿಸಬೇಕಾದ್ರೆ ನೀವು ಲೀಡರ್ಶಿಪ್ ಬಗ್ಗೆ ಕ್ಲಾರಿಟಿ ಕೊಡಬೇಕು. ನೀವು ಲೀಡರ್ಶಿಪ್ ಬಗ್ಗೆ ನೋ ಚೇಂಜ್ ಆಫ್ ಲೀಡರ್ಶಿಪ್ ಅಥವಾ ನಾವು ಈ ಬೇಸಿಸ್ ಮೇಲೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕ್ಲಾರಿಟಿ ಕೊಡಬೇಕು. ಇಲ್ಲಿ ಪಕ್ಷದ ಒಳಗೆ ನೀವು ಗೊಂದಲ ಇಟ್ಕೊಂಡು SIR ನಾನು ಕ್ಲಾರಿಫೈ ಮಾಡ್ಕೊಂಡು ಹೋಗ್ತೀನಿ, SIR ವಿರುದ್ಧ ನಾನು ಇದು ಮಾಡ್ತೀನಿ ಅಂದ್ರೆ ಆಗಲ್ಲ. ಅದು ಆಗಲ್ಲ. ಎಲ್ಲ ಒಂದಕ್ಕೊಂದು ರಿಲೇಟೆಡ್ನೇ. ನೀವು ರಾಜಕೀಯ ಪರಿಸ್ಥಿತಿನೇ, ನಿಮ್ಮ ಪಕ್ಷದ ಒಳಗಿನ ರಾಜಕೀಯ ಪರಿಸ್ಥಿತಿನೇ ಅಸ್ಥಿರ ಇರಬೇಕಾದ್ರೆ ನೀವು ಹೊರಗಿನಷ್ಟೇ ಒಂದು ಲೆಕ್ಕಾಚಾರನ, ಯುದ್ಧನ ನೀವು ಹೆಂಗ್ ಫೇಸ್ ಮಾಡಕ್ಕಾಗುತ್ತೆ? ಹೀಗಾಗಿ ನಾಳೆ ಮೀಟಿಂಗು ಫ್ರಮ್ ದಿ ಪಾಯಿಂಟ್ ಆಫ್ SIR ಮತ್ತು ಪೊಲಿಟಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ಇಟ್ ಈಸ್ ಏನು ತುಂಬಾ ಸಿಗ್ನಿಫಿಕೆಂಟ್. ಜೊತೆಗೆ ಪ್ಲಾನ್ ಬಿ ಪರಮೇಶ್ವರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ CM ಜೊತೆ ಹೋಗ್ತಿದ್ದೀನಿ ಅಂತ. ಅಲ್ಲಿ ಯಾಕೆ ಹೋಗ್ತಾರೆ? ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ಕರೆಕ್ಟ್. ನಮ್ಮ ಜೊತೆ ಬೇಳೂರು ಗೋಪಾಲ್ ಕೃಷ್ಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ನಿಮ್ಮ ರೀತಿಯಲ್ಲೇ ಒಂದಷ್ಟು ಮಂದಿ ಕಾಂಗ್ರೆಸ್ನ ನಾಯಕರಿಗೆ ಸಂಪರ್ಕ ಮಾಡಿದ್ವಿ ಸರ್, ಇವತ್ತು ನಮ್ಮ ಡಿಬೇಟಲ್ಲಿ ಜಾಯಿನ್ ಆಗಿ ಅಂತ ಹೇಳಿ ಬಹುತೇಕರು ಹೇಳ್ತಾ ಇದ್ರು ನಾವು ಫ್ಲೈಟಲ್ಲಿ ಇರ್ತೀವಿ 7 ಗಂಟೆಗೆ ಅಂತ. ತಾವೇನಾದ್ರೂ ಫ್ಲೈಟ್ ಹತ್ತವ್ರು ಇದ್ದೀರಾ ಸರ್? ಏರ್ಪೋರ್ಟ್ನಲ್ಲಿ ಏನಾದ್ರು ಇದ್ದೀರಾ? ಇಲ್ಲ, ನಾನು ಇಲ್ಲ, ಇನ್ನು ಸದ್ಯಕ್ಕೆ ಹೋಗ್ಲಿಲ್ಲ. ಇವತ್ತು ನೈಟ್ ಹೋಗೋಂತ ಚಾನ್ಸಸ್ ಇದೆ, ಇಲ್ಲ ಅಂತ ಇಲ್ಲ. ಯಾಕಂದ್ರೆ ರಾಜಕೀಯ ಹೊಸ ಬೆಳವಣಿಗೆ ಶುರುವಾದಾಗ ಮುಖ್ಯಮಂತ್ರಿಗಳು ಸರ್ ಒಂದೊಂದು ಪದ ಕೂಡ ಬಹಳ ಚರ್ಚೆಗೆ ಆಸ್ಪದ ಆಗುತ್ತೆ ಸರ್. ಡೆವಲಪ್ಮೆಂಟ್ ಶುರುವಾದಾಗ ಅಂದ್ರೆ ಯಾವ ತರದ್ದು ಸರ್? ರಾಜಕೀಯ ಬೆಳವಣಿಗೆಗಳು ಅಂದ್ರೆ ಯಾವ ತರದ ಬೆಳವಣಿಗೆ? ಹೇಳಿ. ಅಲ್ಲ ನೋಡಿ ಮೇಡಮ್ ಅವರೇ, ರಾಜಕೀಯ ಬೆಳವಣಿಗೆಗೆ ಹೆಚ್ಚಾಗಿ ಇವತ್ತು ಹೈಕಮಾಂಡ್ ಅವ್ರಿಗೆ ಬುಲಾವ್ ಮಾಡಿದಾಗ DCM ಹೋಗ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಹೋಗಿರೋದ್ರಿಂದ ಕೆಲವರೆಲ್ಲ ಅವ್ರ ಜೊತೆ ಹೋಗಿರ್ತಾರೆ. SIR ಗಂತಲ್ಲ ಸರ್, SIR ಬಗ್ಗೆ ಚರ್ಚೆ ಮಾಡೋಕಂತೆ. SIR ಬಗ್ಗೆನೂ ಇದೆ, ಚರ್ಚೆ ಇದೆ. ನಿನ್ನೆ ನಮ್ಮಲ್ಲಿ ಮೆರಿಟ್ ಹೋಟೆಲ್ ಅಲ್ಲಿ ಇವತ್ತು ಚರ್ಚೆ ಆಗಿದೆ. ಮತ್ತೆ ಡೆಲ್ಲಿಯಲ್ಲೂ ಚರ್ಚೆ ಆಗ್ಬೋದು ಏನೋ, ಬಹುಶಃ ಅದನ್ನು ಇರ್ಬೋದು. ಒಟ್ಟಿನಲ್ಲಿ ರಾಜಕಾರಣದಲ್ಲಿ ಈ ಒಂದಲ್ಲ ಒಂದು ಚರ್ಚೆ ಆಗ್ಲೇಬೇಕಲ್ಲ. ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು ಏನ್ ಹೋಗಿದ್ದಾರೆ, ಉಪಮುಖ್ಯಮಂತ್ರಿಗಳು ಈಗ ಹೊರಟಿದ್ದಾರೆ. ಹಾಗಾಗಿ ಒಂದಿಷ್ಟು ಜನ ಅವ್ರ ಇದು ಅವರ ಅಭಿಮಾನಿಗಳಾಗಿ, ಅವರ ಸ್ನೇಹಿತರಾಗಿ ಹೋಗ್ಬೋದು. ಈಗ ಬೇಳೂರು ಗೋಪಾಲಕೃಷ್ಣ ಸರ್ ಏನಿದೆ ವಾಸ್ತವವಾಗಿ ಅದನ್ನ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳೋರು. ಹಂಗಾಗ ನಂಬಿಕೆಯಿಂದ ಪ್ರಶ್ನೆ ಕೇಳ್ತಿದ್ದೀನಿ ಸರ್, ಪ್ರತಿ ಬಾರಿ ಹೋದಂಗೆ ಬರೀ ಕೈಯಲ್ಲಿ ವಾಪಸ್ ಬರ್ತಾರಾ ಅಥವಾ ಈ ಕುರ್ಚಿ ಕಲಹ, ಸಂಪುಟ ಸರ್ಕಸ್ ಇದಕ್ಕೆ ಉತ್ತರ ತಗೊಂಡು ಬರ್ತಾರಾ ಅಂತ? ನನ್ನ ಅನಿಸಿಕೆ ಪ್ರಕಾರ 100ಕ್ಕೆ 100 ಸಂಪುಟ ವಿಸ್ತರಣೆ ಆಗೇ ಆಗುತ್ತೆ ಅನ್ನೋದು ಭರವಸೆ. ಸಂಪುಟ ವಿಸ್ತರಣೆ ಅಂದ್ರೆ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅನ್ನೋ ಲೆಕ್ಕಾಚಾರ ಇದೆಯಪ್ಪ? ಗೊತ್ತಿಲ್ಲ, ನಾವು ಅದ್ರ ಬಗ್ಗೆ ಗೊತ್ತಿಲ್ಲ. ನಿಮಗೆ ಬಂದಿರುತ್ತಲ್ಲ ಸರ್ ಮಾಹಿತಿ, ನಿಮ್ಗೇನ್ ಸೋರ್ಸಸ್ ಕಮ್ಮಿ ಇರುತ್ತಾ ದೆಹಲಿಯಲ್ಲಿ? ನನಗೆ ಆ ಮಾಹಿತಿ ಇಲ್ಲ ಮೇಡಮ್ ಅವರೇ. ಬಹುಶಃ ಅದು ಚರ್ಚೆ ನಡೀಬಹುದು, ಇಲ್ಲ ಅಂತಲ್ಲ. ಎರಡೂ ಚರ್ಚೆ ನಡೀತದೆ. ಬಹುಶಃ ಎರಡರಲ್ಲಿ ಏನಾಗುತ್ತೆ ಅನ್ನೋದನ್ನ ನಾಳೆ ಗೊತ್ತಾಗುತ್ತೆ. ಈಗ ಆಲ್ರೆಡಿ ಪೋಸ್ಟರ್ಗಳು ಹರಿದಾಡ್ತಾ ಇದೆ ಸರ್, DCM ಇದ್ದವ್ರು CM ಆಗ್ತಾರೆ ಅಂತ ಹೇಳಿ. ಅದೇ ನನಗೆ ಗೊತ್ತಿಲ್ಲ ಮೇಡಮ್ ಅವರೇ. ನಾವು ಅಷ್ಟು ಡೆಲ್ಲಿ ಮಟ್ಟದಲ್ಲಿ ಏನು ಅಂತ ರಾಜಕಾರಣ ಮಾಡಿದವರಲ್ಲ. ಸ್ಥಳೀಯವಾಗಿ ಇಲ್ಲಿ ಇರುವಂತ ವಿಚಾರಗಳನ್ನ ಗೊತ್ತಾಗಿರೋದನ್ನ ಹೇಳಿದ್ದೀನಿ. ಹೋಗ್ಲಿ, ನಿಮ್ಮ ಅಭಿಮಾನಿಗಳು ಶುರು ಮಾಡಿದ್ರ ಸರ್ ಪೋಸ್ಟರ್ ಗಳನ್ನ, ಶಾಸಕರಿದ್ದವ್ರು ಸಚಿವರಾಗ್ತಾರೆ ಅಂತ? ಅದ್ಯಾವುದು ಇಲ್ಲ, ಅದ್ಯಾವುದು ಬಂದಿಲ್ಲ. ಹಳೆಯ ನಿರ್ಧಾರಗಳನ್ನ ಏನಾಗುತ್ತೆ ಅನ್ನೋದು ಚರ್ಚೆ ಮಾಡೋ ಮೂಲಕ ಬಹುಶಃ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಮೇಲೆ ನಿಂತಿರುತ್ತೆ. ಬಟ್ ಒಂದಷ್ಟು ಬೆಳವಣಿಗೆಗಳಂತೂ ನಿಮ್ಮದೇ ಮಾತಿನ ಪ್ರಕಾರ ಆಗ್ತಾ ಇದೆ ನಾಳೆ ದೆಹಲಿಯಲ್ಲಿ. ನನಗೆ ಅನಿಸ್ತದೆ ಮೇಡಮ್ ಅವರೇ, ಆಗ್ಬೋದು ಅಂತ. ಎಸ್ ಸರ್, ನಮ್ಮ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಸರ್ ಇದ್ದಾರೆ. ನಿಮ್ಗೊಂದು ಪ್ರಶ್ನೆ ಕೇಳ್ತಾರೆ ಸರ್. ಕೇಳಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ಇಷ್ಟೆಲ್ಲ ಗೊಂದಲ ಆಗ್ತಿದೆಯಲ್ವಾ, ಅಟ್ಲೀಸ್ಟ್ ಒಂದಲ್ಲ ಯಾವ್ದಾದ್ರು ಒಂದು ಡಿಸಿಷನ್ ಹೈಕಮಾಂಡ್ ಬಗೆಹರಿಸಬೇಕು ಅಂತ ನಿಮಗೆ ಅನಿಸ್ತಿಲ್ವಾ? ಅಲ್ಲ ನೋಡಿ, ಹೈಕಮಾಂಡ್ ಅಲ್ಲೂ ಇದೆ, ಬಗೆಹರಿಸ್ಬೇಕನ್ನೋದಿದೆ.
ಬಟ್ ಏನಾಗುತ್ತೆ, ರಾಜಕೀಯದಲ್ಲಿ ಸಣ್ಣ ಪುಟ್ಟ ಇದ್ದೇ ಇರ್ತಾವಲ್ಲ, ಆ ಗೊಂದಲಗಳನ್ನ ಅಷ್ಟು ಬೇಗ ಬಗೆಹರಿಸ್ಬೇಕಾದ್ರೆ ಕಷ್ಟ ಇರುತ್ತೆ. ಆದ್ರೂ ಸಹ ಈ ಸರಿ ನಿರ್ಧಾರ ಮಾಡ್ತಾರೆ ಅನ್ನೋದು ಭರವಸೆ ನನಗಿದೆ. ಅಲ್ಲ, ಮಾಡ್ದಲೇ ಇರೋದ್ರಿಂದ ಪಕ್ಷಕ್ಕೆ ಧಕ್ಕೆ ಆಗ್ತಿದೆ ಅಂತ ಅನ್ನಿಸ್ತಿಲ್ವಾ? ಖಂಡಿತ. ಇವಾಗ ನಾನು ಬೆಳಿಗ್ಗೆ ಸ್ಟೇಟ್ಮೆಂಟ್ ಒಂದು ಕೊಟ್ಟಿದ್ದೀನಿ, ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು, ನೆಕ್ಸ್ಟ್ ಚುನಾವಣೆ ಇರ್ಬೋದು, ಎಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಮುಂದೆ ನಮಗೆ ತೊಂದರೆಗಳಾಗೋದ್ರಿಂದ ಹೈಕಮಾಂಡ್ ಒಂದು ನಿರ್ಧಾರ ಮಾಡ್ಬೇಕನ್ನೋದು ಸಹ ನಮ್ಮೆಲ್ಲರ ಅಭಿಮತ ಇದೆ. ರೈಟ್ ಸರ್, ನೀವೇನ್ ಅನ್ಕೊಂತಿದ್ದೀರಿ ಹಂಗಾಗ್ಲಿ ಅಂತ ಹೇಳಿ ನಾವು ಆಶಿಸಬಹುದು. ಎನಿವೆ, ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕೆ. ರಘು ದೊಡ್ಡೇರಿ ಅವರೇ, ನಿಮ್ಮದೇ ಪಕ್ಷದ ಶಾಸಕರಪ್ಪ ಹೇಳ್ತಿದ್ದಾರೆ ಬೆಳವಣಿಗೆ ಆಗ್ತಾ ಇದೆ ದೆಹಲಿಯಲ್ಲಿ. ಓಕೆ ನೋಡಿ, ನಾನು ಆಲ್ರೆಡಿ ಕ್ಲಿಯರಾಗಿ ಹೇಳಿದ್ದೇನೆ. ಒಂದು ಸಾರಿ ರಾಜಕಾರಣ ದೆಹಲಿಗೆ ಹೋದಾಗ ನಾವು ನಮ್ಮ ಮೇಜರ್ ಅಜೆಂಡಾ ಇರ್ತಕ್ಕಂಥದ್ದು BJPಯ ವಾಮ ಮಾರ್ಗದಿಂದ ಕುತಂತ್ರದಿಂದ ಜನರನ್ನ ಡಿಲೀಟ್ ಮಾಡಿ ಈ ರಾಜ್ಯದ ಜನರನ್ನ, ಈ ರಾಜ್ಯದ ನಾಗರಿಕರಲ್ಲ ರೇಷನ್ ಕಾರ್ಡ್ ಕೇಳೋದಲ್ಲ, ಓಕೆ. ಸೊ ಅದರ ಒಂದ್ ನಿಮಿಷ ನೀವು ಇಟ್ಕೊಳ್ಳಿ, ನೀವು ಬರ್ದಿಟ್ಕೊಳ್ಳಿ ಮೋಹನ್. ಬರ್ದಿಟ್ಕೊಳ್ಳೋದಲ್ಲ, ನೀವು ರಾಹುಲ್ ಗಾಂಧಿ ಏನಕ್ಕಪ್ಪ ಮಾದೇವಪುರದ ಬಗ್ಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿದ್ರು? ವೇಟ್ ಮಾಡಿ. ಇಷ್ಟು ಜನ ಎಕ್ಸ್ಟ್ರಾ ವೋಟರ್ಸ್ ಇದ್ದಾರೆ, ಒಂದೇ ಅಡ್ರೆಸ್ ಅಲ್ಲಿ 40 ಜನ ಇದ್ದಾರೆ, 80 ಜನ ಇದ್ದಾರೆ, ಬರ್ದಿಟ್ಕೊಳ್ಳಿ. ಇಬ್ರು ಜಾಗ ಒಬ್ಬರೇ ಹಾಕಿದ್ದಾರೆ, ಇನ್ನೊಬ್ರು ರಾಜಸ್ಥಾನದಲ್ಲಿ ಹಾಕಿದ್ದಾರೆ, ಇನ್ನೊಬ್ರು KRಪುರಂ ಅಲ್ಲಿ ಹಾಕಿದ್ದಾರೆ ಅಂತ ಏನಕ್ಕೆ ಮಾಡಿದ್ರು? ವಾಮ ಮಾರ್ಗದಿಂದ ಅವರೇ ತಾನೇ ಹೇಳಿದ್ದು. ಆಗ ನೆಹರು ವಾಮ ಮಾರ್ಗದಿಂದ ಗೆದ್ದಿದ್ದ, ಇಂದಿರಾ ಗಾಂಧಿ ವಾಮ ಮಾರ್ಗದಿಂದ ಗೆದ್ದಿದ್ದ, ರಾಜೀವ್ ಗಾಂಧಿ ವಾಮ ಮಾರ್ಗದಿಂದ ಗೆದ್ದಿದ್ದ, ರಾಜ್ಯಗಳಲ್ಲಿ ಅಸ್ಸಾಂನಲ್ಲಿ ಮನಮೋಹನ್ ಸಿಂಗ್ ವಾಮ ಮಾರ್ಗದಿಂದ ಗೆದ್ದಿದ್ದ. ಅವಾಗೂ SIR ಆಗಿತ್ತಲ್ಲ. ಕಟ್ ಮಾಡ್ಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡ್ತಾ ಇದ್ದೇವೆ, ಅದನ್ನ ತೆಗೆದುಕೊಳ್ತಿದ್ದೇವೆ. ರಘು ದೊಡ್ಡೇರಿ ಅವರೇ, ಸಿಂಪಲ್ ಪ್ರಶ್ನೆ ಇದ್ದಿದ್ದು, ನಿಮ್ಮದೇ ಪಕ್ಷದ ಶಾಸಕರು ಇಲ್ಲಿ ಮೋಹನ್ ವಿಶ್ವ ಅವರಲ್ಲ, ಪ್ರದೀಪ್ ಅವರಲ್ಲ, ನಿಮ್ಮದೇ ಪಕ್ಷದ ಶಾಸಕರು ಬೇಳೂರು ಅವರು ಹೇಳ್ತಿದ್ದಾರೆ ದೆಹಲಿ ಡೆವಲಪ್ಮೆಂಟ್ ಆಗ್ತಿದೆ, ಹೋಗ್ಲೇಬೇಕಲ್ವಾ ಅಂತ ಹೇಳಿ. ಇವತ್ತು ರಾತ್ರಿ ತನಕ ಕಾದ್ಕೊಳ್ತಾರಂತೆ, ಅವರು ಹೋಗ್ತಾರೆ. SIR ಸೆಕೆಂಡ್ ಥರ್ಡ್ ಲಿಸ್ಟ್ ಅಲ್ಲಿ ಇದೆ ಸರ್, ಫಸ್ಟ್ ಅಜೆಂಡಾ. ಕರೆಕ್ಟ್ ಸರ್, ಅದೇ ಪ್ರಶ್ನೆ ರಘು ದೊಡ್ಡೇರಿ ಅವರಿಗೆ. SIR ಇದೆ ಲಿಸ್ಟ್ ಅಲ್ಲಿ ಇರೋ ಫಸ್ಟ್ ಅಜೆಂಡಾ ಅಲ್ಲ ಅನ್ನೋದು ಹೇಳಿದ್ದೇನೆ. ಒಂದ್ ನಿಮಿಷ ನಾನು ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ, ರಾಜ್ಯ ಸರ್ಕಾರದಲ್ಲಿ ಅಲ್ಲ, ನಾನು ಹೇಳಿದ್ನಲ್ಲ, ನಾನು ಏನು ರಾಜ್ಯಸಭಾ ಚುನಾವಣೆ ಇದೆ, MLC 7 MLC ಖಾಲಿ ಆಗ್ತಾ ಇದಾವೆ, ಅದರ ಚುನಾವಣೆ ಇದೆ, ಮತ್ತೆ 5 ನಾಮಿನೇಷನ್ಸ್ ಬರ್ತಾ ಇದೆ. ಅದರ ಜೊತೆಗೆ ನಮ್ಮ ಕಾರ್ಯಕರ್ತರು ಮತ್ತೆ ನಾಯಕರುಗಳು ಒಂದು ರಿಮ್ಯಾಂಡ್ ಅನ್ನು ಮಾಡ್ತಾ ಇದ್ದಾರೆ. ಸಂಪುಟ ಪುನರ್ರಚನೆ ಮಾಡಿ ಅಥವಾ ನಾಯಕತ್ವದ ಅಲ್ಲ, ಮಿನಿಸ್ಟರ್ಗಳು ಯಾಕೆ ಅಂತಂದ್ರೆ, ಅಲ್ಲ ಮಿನಿಸ್ಟರ್ಗಳು ಯಾಕೆ ಹೋಗ್ತಾರೆ ಅಂತಾರೆ, ಇನ್ ಕೇಸ್ ಬದಲಾವಣೆ ಆದ್ರೆ ನಮ್ದು ರಿಟೈನ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾರೆ. ಹೊಸಬ್ರು ಏನಕ್ಕೆ ಹೋಗ್ತಾರೆ, ಚರ್ಚೆ ಮಾಡ್ತಾರೆ, ಬರ್ತಾರೆ ಅಷ್ಟೇ ಅಂತೂ ಇಲ್ಲ. ನಾವು ಬ್ರೇಕಿಂಗ್ ನ್ಯೂಸು ಸಂಕ್ರಾಂತಿ, ಫೆಬ್ರವರಿ, ಮಾರ್ಚು ಅಂತ ಕ್ರಾಂತಿಗಳೇನು ಹೊಡಿತಿದ್ವಿ ಬ್ರೇಕಿಂಗ್ ನ್ಯೂಸ್ ಅಲ್ಲಿ, ಬಹುಶಃ ಪೂರ್ತಿ ಆಗದೆ ಹೋದ್ರೂ ಕೂಡ ಕ್ರಾಂತಿಯಲ್ಲಿ ಅಂತೂ ಆಗೋ ಸಾಧ್ಯತೆ ಇದೆಯೇನೋ ಅಂತ. ಅಲ್ಲ, ಅದು ನಾನು DK ಶಿವಕುಮಾರ್ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಬಗ್ಗೆ ಕಮೆಂಟ್ ಮಾಡಿದ್ರು ಅವರು. ಏನೋ ಹೇಳ್ಬಿಟ್ಟಿಯಾರಂತೆ, ಲಾಸ್ಟ್ ಟೈಮ್ ಅಮಿತ್ ಶಾ ಬಂದಿದ್ರು, ನೋಟ್ ಡೌನ್ 122 ಅಂತ ಹೇಳಿದ್ರು. ಆಮೇಲೆ ಏನಾಯ್ತು, 135 ಬರುತ್ತೆ ಅಂತ ನಾನು ಹೇಳ್ದೆ, ಅದೇ ಬಂತೆ ಅಂತ ಹೇಳಿದ್ರು. DK ಶಿವಕುಮಾರ್ ಮಾಡ್ತಿರೋದು 3 ವರ್ಷದಿಂದ ಏನ್ ಮಾಡ್ತಿರೋದು? ಅವ್ರು ಇವಾಗ ಹಂಗೆ ತಾನೇ ಕೇಳ್ಕೊಂಡಿದ್ದು, ಹಳೆ ಮೈಸೂರು ಭಾಗದಲ್ಲಿ ನನ್ಗೊಂದು ಅವಕಾಶ ಕೊಡಿ, ನಾನು ಮುಖ್ಯಮಂತ್ರಿ ಆಗ್ತೀನಿ, ನಂಗೆ ಮುಖ್ಯಮಂತ್ರಿ ಆಗ್ತಾವ್ರ? ಆ ನೋಟ್ ಡೌನ್ ನೆನಪಿಲ್ಲ DK ಶಿವಕುಮಾರ್ಗೆ, ಈ ನೋಟ್ ಡೌನ್ ಮಾತ್ರ ನೆನಪಿರುತ್ತೆ. 3 ತಿಂಗಳಿಗೆ ಇದೇ ಆಗೋಯ್ತು ಡ್ರಾಮಾ ಕರ್ನಾಟಕದಲ್ಲಿ. ಅಷ್ಟೊಂದು ಶಾಸ್ತ್ರ ಹೇಳೋದು ತಮ್ಮ ಮುಂದೆ ಹೇಳ್ಕೋಬೇಕಿತ್ತಲ್ಲ, ತಮ್ಮ ಮುಂದೆ ಓನ್ ಬ್ರದರ್ದು ತಮ್ಮ ಮುಂದೆ ಹೇಳ್ಬೇಕಾಗಿತ್ತು, ಹೇಳ್ಕೊಳಕ್ ಆಗ್ಲಿಲ್ಲ. ಹೇಳ್ಬೇಕಾಯ್ತಲ್ಲ, ಬೊಮ್ಮೂಲ್ ಅಧ್ಯಕ್ಷರು ಅವರು ಡೆಲ್ಲಿಗೆ ಲೆಕ್ಕ ಹಾಕೊಳ್ಳಿ. ಸೊ ಅಲ್ಲಿ ತೋರ್ಸುತ್ತೆ ಏನೇನು ಅಂತ ಹೇಳ್ಬಿಟ್ಟು. ಸೊ ಹಿಂಗೆ ಇವರ ಈ ಕುರ್ಚಿ ಕದನ ಇವತ್ತಿಂದ ಅಲ್ಲ, 3 ವರ್ಷ ಆಯ್ತಿದ್ದು. ಸ್ಟಾರ್ಟಿಂಗ್ ಯಾರು CM ಆಗ್ಬೇಕು ಅನ್ನೋ ಇಂದ ಸ್ಟಾರ್ಟ್ ಆಗಿದ್ದು ಇವತ್ತಿನವರೆಗೂ ಮತ್ತಿನ್ನೇನು ಇಲ್ಲ. ಮಾಡಬೇಕು ಅಂತ ಪ್ರತಿ ಸಲ ಒಂದೊಂದು ತರ್ತಾರೆ, ಮುಂದೇನೋ ಒಂದಿರ್ತಾರೆ, ಹೇಳ್ಕೊಂಡು ಹೋಗ್ತಾರೆ. ವಿರೋಧ ಪಕ್ಷದವ್ರಿ ಒಂದು ಸ್ಪಷ್ಟವಾದ ನಿರ್ದೇಶನವನ್ನ, ಒಂದು ಆದೇಶವನ್ನ ಮಾಡ್ಸಪ್ಪ.
ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ನೀವು ಬದಲಾವಣೆ ಬಿಜೆಪಿ ಅವರು ಇಲ್ಲ ನಿತಿನ್ ನಬೀನ್ ಅಂತ ಏನಕ್ಕೆ ಕರೆಸಿದ್ರಿ ಹೇಳಿ ರಾಷ್ಟ್ರೀಯ ನಿನ್ನೆ? ಅಧ್ಯಕ್ಷರು ನಿಮ್ಮ ವಿಜೇಂದ್ರವನ್ನ ತೆಗೆದು ಹೊಸಬರನ್ನ ರಾಜ್ಯದ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ನಡೀತಿರ್ತಕ್ಕಂಥ ಡ್ರಾಮದ ಬಗ್ಗೆ ಮಾತಾಡಿ. ನಮ್ಮ ಪಕ್ಷದ ಆಂತರಿಕ ವಿಚಾರವನ್ನು ತೀರ್ಮಾನ ಮಾಡ್ಕೊಳ್ತೇವೆ. ರಾಜ್ಯದ ಜನ 142 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಪ್ರದೀಪ್ ಅವರೇ, ನಿಮ್ಗೆ ಪ್ರಶ್ನೆ, ನಿಮ್ಮ ಪ್ರಶ್ನೆ ಅದಾದ್ಮೇಲೆ ಚುನಾವಣೆ ಹರಿಪ್ರಸಾದ್ ಅವರು ಡೈಲಾಗ್ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದೇ ಗೊತ್ತು, ರಘು ಬರ್ತದೆ. ಸರ್ ಗೊತ್ತು, ಕೇಳಿಸ್ಕೊಳ್ತಾ, ನೀವು ಹರಿಪ್ರಸಾದ್ ಮುಂದುವರಿಸಿ. ಡೈಲಾಗ್ ಹೊಡೆದಿರೋ ಡಿ ಕೆ ಶಿವಕುಮಾರ್ ಒಂಥರ ರೈಲ್ವೆ ಇಂಜಿನ್ ಇದ್ದಂಗೆ ಅಂತ ಜೋರಾಗಿ ಸೌಂಡ್ ಮಾಡ್ಕೊಂಡ್ ಬರ್ತಾರೆ ಅಷ್ಟೇ, ಬಟ್ ಏನು ಆಗಲ್ಲ ಅಂತ ಹಂಗೆ ಆಗ್ತಿರೋದು 3 ತಿಂಗಳಿಗೂ. ಏನ ವೇಷ ರೋಷ ದ್ವೇಷ ಮಾತಾಡೋ ಸ್ಟೈಲ್ ನೋಡಿದ್ರೆ ಅಬ್ಬಾ ನಾಳೆ ಬೆಳಗ್ಗೆನೆಲ್ಲ ಆಗ್ಬಿಡುತ್ತೆ ಅನ್ಕೊಂಡ್ಬಿಡ್ಬೇಕು. ಆ ರೇಂಜ್ ಮಾತುಕತೆ ಯಾವ್ದೇ ವಿಷಯ ಬರಲಿ, ಅದು ಪೊಲಿಟಿಕ್ಸ್ ಅಲ್ಲಿ ನಾನ್ ಪೊಲಿಟಿಕ್ಸ್ ಆಗ್ಲಿ, ಏನಕ್ಕೆ ಕೊನೆಗೆ ಏನು ಇಲ್ಲ. ನಮ್ಮ ಪಕ್ಷದ ಜನ ನಿಮ್ಮನ್ ಕೇಳೋದು ಏನು ಅಂತ ಹೇಳ್ಬಿಟ್ಟು ಸಾವಿರಾರು ಸಮಸ್ಯೆ ಇದೆ. ಬೆಳಗ್ಗೆ ಹಾವೇರಿನಲ್ಲಿ ಮಳೆ ಬಂದ ರೈತರು ಬೆಳೆ ಎಲ್ಲ ಕಿತ್ಕೊಂಡೋಗಿದೆ, ಇನ್ನು ಶುರುನೇ ಮಾಡಿಲ್ಲ ಅಲ್ಲಿ, ಇನ್ನು ಬಿತ್ತನಾಗಿತ್ನಲ್ಲ. ನಾನು ಒಬ್ಬರಾದ್ರೂ ವಿಸಿಟ್ ಮಾಡಿದ್ರೆ ಹೋಗ್ಬಿಟ್ಟಲ್ಲಿ ನೀವು ಒಂದ್ ವಾರ ವ್ಯಾಲಿಡ್. ಬಟ್ ಪ್ರದೀಪ್ ಅವರು ಉತ್ತರ ಕೊಟ್ಟಾದ್ಮೇಲೆ ಸಮೀಸರು ಆಡ್ ಮಾಡ್ಲಿ, ರಘು ದೊಡ್ಡೇರಿ ಅವರು ಉತ್ತರ ಬಹಳ ಮುಖ್ಯ. ಬಹುಶಃ ಅವ್ರ ಫೋನ್ ಕಟ್ ಆಯ್ತು ಅಂತಿದ್ರು, ಅದನ್ನೊಂದನ್ನು ಸರಿಪಡಿಸೋಣ ಅಷ್ಟರಲ್ಲಿ. ಪ್ರದೀಪ್ ಅವರೇ, ಇವತ್ತು ಬೆಳಗ್ಗೆ ಅಜ್ಜಯ್ಯನ್ ಪಾದುಕೆ ದರ್ಶನ ಮಾಡ್ಕೊಂಡ್ ಬಂದ್ರಂತೆ ಡಿ ಕೆ ಶಿವಕುಮಾರ್ ಅವರು. ನಮಗೆ ಸಿಕ್ಕ ಮಾಹಿತಿ ತಪ್ಪಿದ್ರೆ ರಘು ಅವ್ರು ಕರೆಕ್ಟ್ ಮಾಡ್ಲಿ. ದೆಹಲಿಯಿಂದ ಕಾಲ್ ಬಂತಂತೆ, ಬನ್ನಿ ದೆಹಲಿಗೆ ಅಂತ ಹೇಳಿ. ಮತ್ತೊಂದ್ ಸತಿ ಸರ್, ದೆಹಲಿಯಿಂದ ಕಾಲ್ ಬರಕ್ ಒಂದ್ಸತಿ ಹೋಗಿ ಪಾದುಕೆ ದರ್ಶನ, ಕಾಲ್ ಬಂದ್ಮೇಲೆ ಮತ್ತೊಂದ್ಸತಿ ಪಾದುಕೆ ದರ್ಶನ. ಅಂದ್ರೆ ಇದನ್ನ ನಾವು ಮಾಧ್ಯಮವಾಗಿ ಯಾವ ರೀತಿ ನೋಡಬೇಕು? ಇಲ್ಲ ಏನೋ 2 ಸತಿ ನೋಡಬೇಕು ಅನ್ಸ್ತು, ಭಕ್ತಿ ಬಂತು ಅದಕ್ಕೆ ಹೋದ್ರು ಅಂತನ, ಅಥವಾ ದೆಹಲಿಯಿಂದ ಏನಾದರೂ ಸಿಹಿ ಸುದ್ದಿ ಬಂತು ಕಹಿ ಸುದ್ದಿ ಬಂತು ಅದಕ್ಕೆ ಹೋದ್ರು ಅಂತನ? ಅಲ್ಲ ಪಾಪ ಡಿ ಕೆ ಶಿವಕುಮಾರ್ದು ಏನಾಗಿದೆ, ಪದೇ ಶರ್ಟ್ ಹೊಲಿಸ್ತಾವ್ರೆ, ಅದು ರೆಡಿ ಆಯ್ತಾ ಇದೆ. ಈ ರೀತಿ ದರ್ಶನನೂ ಆಗ್ತಾವೆ, ಜೈನ್ ಪಾದಕ್ಕೂ ಹೋಗ್ತಾನೆ ಇದ್ದಾರೆ, ಅದೇನು ಡೌಟ್ ಇಲ್ಲ. ಏನಪ್ಪ ಅಂದ್ರೆ ನಾಳೆ ನಾವು ಅಟ್ಲೀಸ್ಟ್ ಫೈನಲೈಸ್ ಆಗ್ಬೋದು ಅನ್ನೋ ಒಂದು ತಾರ್ಕಿಕ ಅಂತ್ಯ ಸಿಗ್ಬೋದು ಅನ್ನೋ ಆಶಾಭಾವನೆ ಇಟ್ಕೊಂಡವ್ರೆ. ಆದರೆ ಈ ನಮ್ಮ ಸಿದ್ದರಾಮಯ್ಯನವರು ದೊಡ್ಡ ಹಂಸ್ ಇಟ್ಟು ಅವ್ರನ್ನೆಲ್ಲ ಬ್ರೇಕ್ ಮಾಡಿ ಬಿಸಾಕ್ತಾರೆ. ಇದು ಅವ್ರಿಗೆ ಎಲ್ಲ ಒಂದು ಕಡೆ ತೊಂದರೆ ಆಗಿದೆ. ಡಿ ಕೆ ಶಿವಕುಮಾರ್ ಎಲ್ಲವರು ಹತಾಶರಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಸಂಖ್ಯಾಬಲ ಇಲ್ಲ, ಬೇರೆ ಕಾರಣಗಳಿಗೋಸ್ಕರ ಅವರು ಹಿನ್ನಡೆ ಆಗ್ತಾ ಇದೆ. ಆದರೆ ಒಂದು ಇಲ್ಲಿ ನಾನು ಪದೇ ಹೇಳ್ತಾ ಇರ್ತಕ್ಕಂಥ ಡಿಮ್ಯಾಂಡ್ ಒಂದು ಅನೇಕ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ವಿ. ಇವತ್ತು ಹೈಕಮಾಂಡ್ ಆಗಲೇ ಸಮೀರ್ ಹೇಳ್ತಾ ಇದ್ರು, ಹೈಕಮಾಂಡು ತನ್ನ ಇವತ್ತು ವೀಕ್ ಹೈಕಮಾಂಡ್ ಆಗಿದೆ. ತನ್ನ ಹೈಕಮಾಂಡ್ ತನ್ನ ನಿರ್ದೇಶನವನ್ನ ಅಥವಾ ತನ್ನ ಆದೇಶವನ್ನ ಈಗ ಆಲ್ರೆಡಿ ಮಾಡಬೇಕಾಯಿತು. ಇಲ್ಲ ನಾವು ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಕೊಟ್ಬಿಟ್ರೆ ನೀವು ಚರ್ಚೆ ಮಾಡಲ್ಲ, ನಾವು ಚರ್ಚೆ ಮಾಡಲ್ಲ. ಇಲ್ಲಿ ಅವು ಮುರಿಯಂಗಿಲ್ಲ, ಕೋಲು ಮುರಿಯಂಗಿಲ್ಲ, ಅವು ಸಾಯಂಗಿಲ್ಲ ಅನ್ನೋ ತರ ಕೆಲಸ ಮಾಡ್ತಾ ಇದ್ದಾರೆ. ಈ ಕೆಲಸ ಆಗ್ತಾ ಇರೋದ್ರಿಂದ ಹೈಕಮಾಂಡ್ ಎಲ್ಲ ಒಂದ್ ಕಡೆ ವೀಕ್ ಆಗಿದೆ. ನಾಳೆಯ ಸಭೆಯಲ್ಲೂ ಕೂಡ ಕರ್ನಾಟಕ ರಾಜ್ಯ ರಾಜಕಾರಣದ ಬಗ್ಗೆ ಇದು ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವಂತಹ ಮೊದಲನೇ ಸಭೆ. ರಾಹುಲ್ ಗಾಂಧಿ ಅವರು ಇಬ್ಬರಿಗೂ ಸಿಕ್ಕಿರ್ಲಿಲ್ಲ. ನಾಳೆಯ ಸಭೆನಲ್ಲೂ ಕೂಡ ನೀವು SIR ಬಗ್ಗೆ ಡಿಸ್ಕಸ್ ಮಾಡಿ, ರಾಜ್ಯಸಭೆ ಬಗ್ಗೆ ಡಿಸ್ಕಸ್ ಮಾಡಿ ಒಂದು ಪೊಲಿಟಿಕಲ್ ಪಾರ್ಟಿದು ಅವ್ರ ಸ್ಟ್ರಾಟಜೀಸ್ ಅವ್ರಿಗೆ ಬಿಟ್ಟಂತಹ ವಿಚಾರ. ಬಟ್ ಲೀಡರ್ಶಿಪ್ ಬಗ್ಗೆ ಒಂದು ಕ್ಲಾರಿಟಿಯನ್ನು ಅವ್ರು ಕೊಡದೆ ಹೋದ್ರೆ ಒಂದು ರಾಜ್ಯದ ಜನರಿಗೆ ಆ ಪಾರ್ಟಿಯ ಹೈಕಮಾಂಡ್ ಮಾಡುವ ಅವಮಾನ ಇದು. ಅವ್ರಿಗೆ ಯಾರಿಗೆ ರಾಜಸ್ಥಾನದಲ್ಲಿ ಏನಾಯ್ತು ಕಾಂಗ್ರೆಸ್ ಕತೆ? ಆಯ್ತು ಸರ್, ಅದನ್ನ ನಾವು ಸುಮಾರು ಸತಿ ಮಾತಾಡಿದ್ವಿ. ಬಟ್ ಸಮೀರ್ ಸರ್, ಈ ರೀತಿಯ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಅವರ ಏನ್ ಅವ್ರ ಕೊಡುಗೆ ಇತ್ತು ಎಲ್ಲವೂ ಸರ್ವನಾಶ ಆಗುತ್ತೆ. ರಘು ದೊಡ್ಡೇರಿ ಅವ್ರ ಕನೆಕ್ಷನ್ ಸರಿಯಾಗಿದ್ರೆ ಅವರು ಕೇಳಿಸ್ಕೊಳ್ಳಿ ಸರ್. SIR ಆಪತ್ತು ಅನ್ನೋದನ್ನ ಕಾಂಗ್ರೆಸ್ ಮನಗಂಡಿದೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಹಿಂಗಿರುವಾಗ SIR ಆಗ್ತಿರೋ ಸಂದರ್ಭದಲ್ಲೇನೆ ನಾವು ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀವಿ, ಸಚಿವ ಸಂಪುಟದ ಸರ್ಕಸ್ ಕೈ ಹಾಕ್ತೀವಿ, ವಿಲ್ ಇಟ್ ನಾಟ್ ಬಿ ಡಬಲ್ ರಿಸ್ಕ್ ಸರ್? ಅಲ್ಲ, ಅವ್ರು ಅದನ್ನ ಕ್ಲಾರಿಫೈ ಮಾಡ್ಲಿ. ಅವ್ರಿಗೆ ಅದು ಡಬಲ್ ರಿಸ್ಕ್ ಇತ್ತು ಅಂತಂದ್ರೆ ನಾಯಕತ್ವದ ಅದು ಅವ್ರ ಪಾರ್ಟಿ ಪ್ರೆಸಿಡೆಂಟ್ಶಿಪ್ ಇತ್ತು ಅಂದ್ರೆ ಅಥವಾ ಪಾರ್ಟಿ ಜನರಲ್ ಸೆಕ್ರೆಟರಿ ಪೋಸ್ಟ್ ಇತ್ತು ಅಂದ್ರೆ ನಾವು ಇನ್ಸಿಸ್ಟ್ ಮಾಡ್ತಿಲ್ಲ. ಕರ್ನಾಟಕದ ಮುಖ್ಯಮಂತ್ರಿ ಹುದ್ದೆ ಅದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್, ಕರ್ನಾಟಕದ ಜನರಿಗೆ ಬಿಟ್ಟಿದ್ದು. ಇಟ್ ಇಸ್ ಅಬೌವ್ ದಿ ಪಾರ್ಟಿ ಲೈನ್. ಅದಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಉಂಟಾದ ಸಂದರ್ಭದಲ್ಲಿ ಅವರು ಹೇಳಬೇಕಾಗುತ್ತೆ, ಇಲ್ಲಿ ಗೊಂದಲ ಇಲ್ಲ, ವಿ ಆರ್ ನಾಟ್ ಗೋಯಿಂಗ್ ಟು ಚೇಂಜ್, ಯಾವ್ದು ಲೀಡರ್ಶಿಪ್ ಇಲ್ಲ ಅಂತ ನಾವು ಚೇಂಜ್ ಮಾಡಲ್ಲ, ನಾವು ಕ್ಲಾರಿಟಿ ಕೊಡ್ತಿದೀವಿ, ಬಿಕಾಸ್ ಆಫ್ ದಿಸ್ ರೀಸನ್ಸ್ ನಾವು ಚೇಂಜ್ ಮಾಡ್ತಿಲ್ಲ. ಮತ್ತೆ ಯಾರಿಗೆ ಕನ್ವಿನ್ಸ್ ಮಾಡ್ಕೋಬೇಕು ಅವ್ರು ಕನ್ವಿನ್ಸ್ ಮಾಡ್ಕೋಬೇಕು. ಕನ್ವಿನ್ಸ್ ಮಾಡ್ಕೊಂಡು ಕ್ಯಾಟಗಾರಿಕಲ್ ಆಗಿ ಹೇಳ್ಬೇಕು, ನೋಡಿ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗುತ್ತೆ, ಆಫೀಸರ್ಸ್ಗಳು ಅವ್ರ ಮಾತುಗಳು ಕೇಳಲ್ಲ, ಮತ್ತೆ ಸರಿಯಾದ ರೀತಿಯಲ್ಲಿ ಇವೆಲ್ಲ ಹೈಕಮಾಂಡ್ ಗಮನಿಸಬೇಕು. ಅವ್ರ ಪಾರ್ಟಿ ರೂಲಿಂಗ್ ಅಲ್ಲಿ ಇರ್ಬೇಕಾದ್ರೆ ರಾಜ್ಯದ ಜನರ ಆಶೋತ್ತರಗಳು ಏನ್ ವೋಟ್ ಹಾಕಿದ್ದಾರೆ ಆ ವೋಟಿಗೆ ಪೂರಕವಾಗಿ ನಮ್ಮ ಸರ್ಕಾರ ಫಂಕ್ಷನಿಂಗ್ ಆಗ್ತಾ ಇದೆಯಾ, ಒಬ್ಬ ಮುಖ್ಯಮಂತ್ರಿನ ನಾವು ಗೌರವ ಪೂರ್ವಕವಾಗಿ ನಡೆಸ್ಕೊತಿದೀವಾ, ಅಥವಾ ನಾವು ಚೇಂಜ್ ಮಾಡೋದು
ಮಾಡೋದಿದ್ರೆ ಗೌರವಪೂರ್ವಕವಾಗಿ ಚೇಂಜ್ ಮಾಡೋದಕ್ಕೆ ಒಂದು ಇನ್ ಪ್ರಿನ್ಸಿಪಲ್ ಸ್ಟ್ಯಾಂಡ್ ಏನಾದ್ರು ತಗೋದು. ಅಗೇನ್ ಇಟ್ ಕಮ್ಸ್ ಟು CLP, ಶಾಸಕಾಂಗ ಪಕ್ಷ ಸಭೆಯಲ್ಲಿ ಪಾರ್ಟಿ ಹೈಕಮಾಂಡ್ಗಿಂತ CLP ಬರುತ್ತೆ ಟೆಕ್ನಿಕಲಿ ಹೇಳ್ಬೇಕು ಅಂತ. ಹೀಗಾಗಿ ಅವರು ಯಾವ ರೀತಿಯ ಚರ್ಚೆಯನ್ನ ಮಾಡ್ತಾರೆ ನಾಳೆ ದಿನ ಅವ್ರ ಲೀಡರ್ಶಿಪ್ ಸಂಬಂಧಪಟ್ಟಂತೆ ಮತ್ತು ಕ್ಯಾಬಿನೆಟ್ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನ ಹೈಕಮಾಂಡ್ ಈ ಸರಿ ಕೊಡಲೇಬೇಕಾಗುತ್ತೆ. ಕರೆಕ್ಟ್. ಅಶೋಕ್ ರೈ ಅವರಿದ್ದಾರೆ, ಪುತ್ತೂರಿನ ಶಾಸಕರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್, ಹೇಳಿ ಮೇಡಮ್. ಅಶೋಕ್ ಸರ್ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಹಾ ಹೇಳಿ, ನಮಸ್ಕಾರ ಹೇಳಿ. ನಮಸ್ಕಾರ ಸರ್. ಇವಾಗ ಸಮೀವುಲ್ಲಾ ಸರ್ ಇದ್ದಾರೆ ನಮ್ಮ ಜೊತೆಯಲ್ಲಿ, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು. ಈ ಬಾರಿ ಕೂಡ ದೆಹಲಿಯಿಂದ ನಿರುತ್ತರರಾಗ ಬಂತು ಅಂತಂದ್ರೆ ಕಷ್ಟ ಇದೆ. ಈ ಬದಲಾವಣೆ ಇಲ್ಲ ಅಂತ ಕಡ್ಡಿ ತುಂಡು ಮಾಡಿ ಹೇಳಿಬಿಡಬೇಕು, ಇಲ್ಲ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಆದ್ರೂ ಹೇಳಿಬಿಡಬೇಕು ಅಂತ ಪರಿಸ್ಥಿತಿ ಇದೆ ಕಾಂಗ್ರೆಸ್ನದ್ದು ಅಂತ ಏನ್ ಹೇಳ್ತೀರಿ ಸರ್? ಅಂತ ಪರಿಸ್ಥಿತಿ ಏನಿಲ್ಲ, ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ನಡೀತಾ ಇದೆ. ಅದು ಹೈಕಮಾಂಡ್ಗೆ ಬಿಟ್ಟಿರುವಂತ ವಿಚಾರ. ಈಗೇನು ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಕ್ಷಮೆ ಇರ್ಲಿ ಸರ್, ಮೂರ್ ವರ್ಷ ಬಿಟ್ಟಿದ್ರಲ್ಲ ಸರ್, 3 ವರ್ಷ ಆಗೋಯ್ತು ಬಿಟ್ಟು. ಹೌದು. ಈಗ ಚೇಂಜ್ ಮಾಡ್ಲಿಕ್ಕೆ ಅದು ಅಧಿಕಾರ ಇರುವಂತದ್ದು ಹೈಕಮಾಂಡ್ಗೆ. ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾರೆ ಅದಕ್ಕೆ ನಮ್ಮ ಪಕ್ಷದವರು ಎಲ್ಲರೂ ಒಪ್ತಾರೆ. ಚೇಂಜ್ ಮಾಡ್ಬೇಕಂತ ಏನು ಅಂತದ್ದು, ಚೇಂಜ್ ಮಾಡ್ಬೇಕಾ ಬೇಡವಾ ಅನ್ನುವಂಥದ್ದು ಅದಕ್ಕೆ ಹೈಕಮಾಂಡ್ಗೆ ಬಿಟ್ಟಿರುವಂತ ವಿಚಾರ ಮೇಡಮ್. ನಾವು ಅದರಲ್ಲಿ ಏನು ಮಾಡ್ಲೇಬೇಕು ಮಾಡಬಾರ್ದು ಯಾವುದು ನಮ್ದು ವಿಚಾರಗಳಿಲ್ಲ. ನಮ್ಮ ಪಕ್ಷ ಏನು ಈ 5 ವರ್ಷಗಳಿಗೆ ಏನೇನು ಭರವಸೆಗಳನ್ನು ಜನರಿಗೆ ಕೊಟ್ಟಿದೆ ಅದನ್ನು ಈಡೇರಿಸದೆ ನಮ್ದು ಟಾರ್ಗೆಟ್. ಡೆವಲಪ್ಮೆಂಟ್ ಇಸ್ ಅವರ್ ಮೋಟೋ. ಈಗ ತಾವೇನಾದ್ರೂ ಹೋಗ್ತಿದ್ದೀರಾ ಸರ್ ದೆಹಲಿ ಕಡೆಗೆ? ನಮಗೆ ನಾವು ದೆಹಲಿ ಕಡೆಗೆ ಹೋಗುದಿಲ್ಲ ಮೇಡಮ್, ಪುತ್ತೂರಲ್ಲಿ ಕೂತ್ಕೊಂಡಿದ್ದೀನಿ. ನಮಗೆ ಪುತ್ತೂರು ಅಭಿವೃದ್ಧಿ ಆಗಬೇಕು. ನಮ್ಮ ಸಾರ್ವಜನಿಕರ ಏನೇನು ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಕೊಡುವಂತ ಪ್ರಯತ್ನವನ್ನು ಮಾಡ್ತೀವಿ. ಸೊ ನಿಮ್ಗೇನಾದ್ರೂ ನಿಮ್ಮ ಇಂಟೆಲ್ ಅಥವಾ ನಿಮ್ಮ ಸೋರ್ಸಸ್ ಗಳಿಂದ ಮಾಹಿತಿ ಬಂದಿದೆಯಾ ಸರ್ ಏನಾಗಬಹುದು ದೆಹಲಿಯಲ್ಲಿ ಅಂತ? ದೆಹಲಿಯಲ್ಲಿ ಈಗ ಈ ನಮ್ಮ SIR ಬಗ್ಗೆ ಮತ್ತೆ ಯಾವ ರೀತಿ ಅದನ್ನು ಸರಿಯಾಗಿ ಮಾಡಬೇಕು ಅದರ ಬಗ್ಗೆ ನಮಗೆ ಮೀಟಿಂಗ್ ಕರೆದಿದ್ರು, ಅದಕ್ಕೆ ಹೋಗಿದ್ದೀವಿ. ಅದರ ಬಗ್ಗೆ ಇನ್ನಷ್ಟು ಅದನ್ನು ಒಳ್ಳೆ ರೀತಿಯಲ್ಲಿ ಕ್ಲಿಯರ್ ಮಾಡಬೇಕು ಅನ್ನೋ ಒಂದು ಸಬ್ಜೆಕ್ಟ್ಗಳನ್ನ ನಮಗೆ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಕೆಲಸಗಳಾಗ್ತದೆ. ಬಟ್ ಚೇಂಜ್ ಮಾಡುವಂತದ್ದು ಇಲ್ಲ ಉಳಿಸ್ಕೊಳ್ಳುವಂತದ್ದು ಅದರ ಬಗ್ಗೆ ನಮ್ದು ಯಾವ. ನಮ್ಮ ಜೊತೆ JDS ವಕ್ತಾರರಿದ್ದಾರೆ ಪ್ರದೀಪ್ ಅವರು. ಅವ್ರಿಗೊಂದು ಅನುಮಾನ ಸರ್, ನೀವು ತಪ್ಪು ಮಾಹಿತಿ ಕೊಡ್ತಿರ್ಬೋದು, ನೀವು ಡೆಲ್ಲಿಲೇ ಇರಬಹುದು ಅಂತ. ಅದೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ ಸರ್. ಪಾಪ ಅವರಿಗೆ ಹೋಗಿದೀವಿ ಅಂದ್ರಲ್ಲ ಸರ್, ಅದಕ್ಕೆ ದೇವನಹಳ್ಳಿ ಆಯ್ತು ಸರ್ 2 ದಿನ ಮೀಟಿಂಗ್. ನೀವು ಅಶೋಕ್ ಸರ್ ಮುಂದುವರಿಸಿ ಸರ್. ಇಲ್ಲ ನಾನು ಡೆಲ್ಲಿಗೆ ಹೋಗ್ಲಿಲ್ಲ, ಅವ್ರ ಹತ್ರ ಹೇಳಲು ಇಲ್ಲ, ಏನಿಲ್ಲ. ಅವರು ಒಪೋಸಿಷನ್ ಇದ್ದವರಿಗೆ ಏನಾದ್ರೂ ಕೆಣಕ್ತಾ ಇರ್ಬೇಕಲ್ಲ ಮೇಡಮ್, ಕೆಣಕ್ತಾ ಇರ್ತಾರೆ. ನಾವು ಅದಕ್ಕೆ ಏನ್ ಮಾಡ್ಲಿಕ್ಕೆ ಆಗ್ತದೆ. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಇಲ್ಲ ಪಾಪ ರಘುದೊಡ್ಡಯ್ಯ ಅವರು ಅರ್ಧ ಉತ್ತರ ಕೊಟ್ಬಿಟ್ಟು ಆಮೇಲೆ ಹೋಗ್ಲಿ. ಇದು ಕಳೆದ 3 ವರ್ಷದಿಂದ ನೋಡಿದ್ರೆ ಒಂದು CM ಕುರ್ಚಿಗಾಗಿ ದೇವರನ್ನೇ ನಂಬದ ಒಬ್ಬ ನಾಸ್ತಿಕ ಸಿದ್ದರಾಮಯ್ಯ ಉಳಿಸ್ಕೊಳ್ಳೋದಕ್ಕೆ ಗಳಿಸ್ಕೊಳ್ಳೋದಕ್ಕೆ ದಿವಸಕ್ಕೆ 3 ಸಲ ದೇವಸ್ಥಾನಕ್ಕೆ ಹೋಗುವಂತ ಒಬ್ರು ಆಸ್ತಿಕ DK ಶಿವಕುಮಾರ್ ಅಷ್ಟೇ. ನಾವು ದೇವ್ರನ್ನ ನಂಬಿದ್ರೆ ಮುಖ್ಯಮಂತ್ರಿ, ನಮ್ದೇ ಹೋದ್ರೆ ಉಪಮುಖ್ಯಮಂತ್ರಿ, ಹಂಗ್ ಕ್ಯಾಟಗರೈಸ್ ಮಾಡಕ್ಕಾಗಲ್ಲ. ಎನಿವೆ ರಘುದೊಡ್ಡೇರಿ ಅವರೇ, ಈ DK ಶಿವಕುಮಾರ್ ಅವರ ಇವತ್ತಿನ ಒಂದು ಹೇಳಿಕೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ನಿಮಗೆ ಸರ್ ಪ್ರಶ್ನೆ, 2028ರಲ್ಲೂ ಕೂಡ ಇದೇ DK ಶಿವಕುಮಾರ್ ಅವರು ಇದೇ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಡಿಸೈಡ್ ಆಗೋಗ್ಬಿಟ್ಟಿದ್ಯಾ ಸರ್? SIR ಬರ್ತಿದೆ, ಇವಾಗ ರಿಸ್ಕ್ ಬೇಡ, ಸಿದ್ದರಾಮಯ್ಯನವ್ರು ಹೆಂಗೂ ಕುರ್ಚಿ ಮೇಲೆ ಕೂತಿದ್ದಾರೆ, ಕೂತಿರ್ಲಿ, 2028ರಲ್ಲಿ ನೋಡೋಣ, ಹಿಂಗೇನಾದ್ರೂ ಡಿಸೈಡ್ ಆಗ್ಬಿಟ್ಟಿದ್ಯಂತ ಏನ್ ಕತೆ? ಆಬ್ಸಲ್ಯೂಟ್ಲಿ ಆ ಥರದ್ದೇನೂ ಇಲ್ಲ. ನಮ್ಮ ಹೈಕಮಾಂಡ್ ಏನು ಆಲ್ರೆಡಿ ತೀರ್ಮಾನವನ್ನು ಮಾಡಿದೆ. ಸೊ ಇವತ್ತು ಕರೆದಿರ್ತಕ್ಕಂಥ ಮೀಟಿಂಗು SIR ಪ್ರಾಮುಖ್ಯತೆ ಮೈನ್ ಅಜೆಂಡಾ. ಅದರ ಜೊತೆಗೆ ಏನು ರಾಜ್ಯದ ರಾಜಕೀಯ ಚರ್ಚೆಗಳ ಬಗ್ಗೆ ಮಾತೇ ಮಾಡ್ತೇವೆ. ಮತ್ತು ಏನು 3 ವರ್ಷ ಆಗಿದೆ, ಏನು ಕೆಲವು ಏನು ಮಂತ್ರಿಗಳು ಯಾರು ಏನೋ ಇನ್ಎಫೆಕ್ಟಿವ್ ಮಂತ್ರಿಗಳಿದ್ದಾರೆ, ಅವ್ರನ್ನ ಬದಲಾಯಿಸಬೇಕು ಅಂತ ಕೆಲವು ಕೂಗನ್ನು ಕೂಡ ಬಂದಿರೋದ್ರಿಂದ ಸಹಜವಾಗಿ ಈ ರೀತಿಯಾದ ಚರ್ಚೆ ನಡೀತದೆ. ಒಂದು ಸರಿ ನಮ್ಮ ಪಕ್ಷದ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷರು ಮತ್ತು ಎಲ್ಲ ಮಂತ್ರಿಗಳು ಎಲ್ಲರೂ ಒಟ್ಟಿಗೆ ಇದ್ದಾಗ ಈ ರಾಜ್ಯದ ಆಗುವಗಳ ಬಗ್ಗೆ ಮುಂದೆ 2028ಕ್ಕೆ ಹೇಗೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರವನ್ನು ತರಬೇಕು ಅಂತ ಹೇಳಿ DK ಶಿವಕುಮಾರ್ ಪಣವನ್ನ ತೊಟ್ಟಿದ್ದಾರೆ. ಅಂದ್ರೆ ಅದರ ಅರ್ಥ ಈ ಸರಿ ಅವ್ರು ಮುಖ್ಯಮಂತ್ರಿ ಆಗ್ತಾರ ಆಗಲ್ವಾ ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರ ಅಲ್ಲ. ಅದು ಯಾರು ಮುಖ್ಯಮಂತ್ರಿ ಆಗ್ಬೇಕು ಆಗುವುದನ್ನ ಏನು ಶಾಸಕರು ತೀರ್ಮಾನ ಮಾಡ್ತಾರೆ, ಮತ್ತೆ ನಮ್ಮ ಹೈಕಮಾಂಡ್ ಮತ್ತೆ CLP ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡಂಗಿದ್ರೆ ವಾಮ ಮಾರ್ಗದಿಂದ ಗೆಲ್ಬೇಕು ಅನ್ನೋ ಕುತಂತ್ರವನ್ನು ಮಾಡ್ತಾ ಇದ್ದಾರೆ.
ಬಟ್ ಮೋಹನ್ ವಿಶ್ವ ಅವರೇ 2028ರಲ್ಲಿ ನಮ್ದೇ ಸರ್ಕಾರ ಹೌದು, ಬರುತ್ತೆ. ನಾನು Correct, correct. ನೋಡಿ ಅಲ್ಲ ಒಂದ್ ನಿಮಿಷ, ಅದನ್ನ ಉತ್ತರ ಕೊಡ್ಬೇಕಾಗಿರ್ತಕ್ಕಂಥದ್ದು ಹೈಕಮಾಂಡ್ ಮತ್ತೆ ಶಾಸಕಾಂಗ ಸಭೆಯಲ್ಲಿ ನಾಳೆ ಶಾಸಕರು ಕೊಡ್ಲಿ ಅನ್ನೋದೇ ತೀರ್ಮಾನವನ್ನು ಸರ್ ಮಾಡ್ತಾರೆ. ನಿರೀಕ್ಷೆ, ನಾಳೆ ಕೊಟ್ಟು ಬಿಡ್ಲಿ ಉತ್ತರ ಅನ್ನೋದೇ ನಿರೀಕ್ಷೆ. ಎನಿವೆ ಮೋಹನ್ ವಿಶ್ವ ಅವರೇ, SIR ಆದ್ರೂ ಬರ್ಲಿ ಏನಾದ್ರೂ ಬರ್ಲಿ ಕಾಂಗ್ರೆಸ್ ಸರ್ಕಾರನೇ ಇರುತ್ತೆ, DK ಶಿವಕುಮಾರ್ ಅವರೇ ಇರ್ತಾರೆ. ಬಹಳ ಕಾನ್ಫಿಡೆಂಟ್ ಆಗಿತ್ತಪ್ಪ DK ಶಿವಕುಮಾರ್ ಅವ್ರ ಮಾತು. ಅಲ್ಲ, ಅವರು ಬಹಳ ಗನಸು ಕಾಣ್ತಾ ಇದ್ದಾರೆ. DK ಶಿವಕುಮಾರ್ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಗ್ರೌಂಡ್ ಅಲ್ಲಿ ಯಾವ ರೀತಿ ಜನ ಈ ಸರ್ಕಾರಕ್ಕೆ ಶಾಪ ಆಗ್ತಾ ಇದ್ದಾರೆ ಅಂತ. ಅಲ್ಲಿವರೆಗೂ ಯಾಕ್ರಿ, ಅವ್ರು ಆಗ್ಲೇ ಪ್ರದೀಪ್ ಹೇಳ್ದಂಗೆ ಅವ್ರ ತಾಕತ್ತಿರೆ GBA ಚುನಾವಣೆ ಮಾಡಿ ಗೆದ್ದು ತೋರಿಸ್ತಿ ನೋಡೋಣ. ಗೆಲ್ಲಕ್ಕಾಗಲ್ಲ ಅವ್ರಿಗೆ, ಬೆಂಗಳೂರೇ ಗೆಲ್ಲಕ್ಕಾಗಲ್ಲ. ಇವಾಗ ಅವ್ರಿಗೆ ಬರ್ದಿಟ್ಕೊಳ್ಳಿ, ನಾನು ಹೇಳಿದ್ನಲ್ಲ, ಗೊತ್ತು ಸೋಲ್ತಾರೆ ಅಂತ ಹೇಳ್ಬಿಟ್ಟು. ಜೂನ್ 30ರಿಂದ ಜುಲೈ 29 ಜೂನ್ 30 ಮಾಡಿ. ಸಮೀವುಲ್ಲಾ ಸರ್ ವ್ಯಾಲಿಡ್ ಪಾಯಿಂಟ್ ಹೇಳ್ತಾ ಇದ್ದಾರೆ. ನೀವು ಕೇಳಿಸ್ಕೋಬೇಕು ರಘು ದೊಡೇರಿ ಸರ್, ಸಮೀವುಲ್ಲಾ ಮಾತು ಕೇಳಿಸ್ಕೊಳ್ಳಿ. ಸಮಿ ಸರ್, ಒಂದು ರಘು ಅವರೇ, SIR ತುಂಬಾ ಚೆನ್ನಾಗಿ ಆಗ್ಬೇಕಾದ್ರೆ SIR ಜಾಸ್ತಿ ಟೈಮ್ ತಗೊಂಡ್ರೆ GBAಗೆ ಅನುಕೂಲ ಆಗುತ್ತೆ. ತುಂಬಾ ಟ್ರಾನ್ಸ್ಪರೆಂಟ್ ಆಗಿ 1 ತಿಂಗಳು 1.5 ತಿಂಗಳು ಲೇಟ್ ಆಗಿ SIR ಆದ್ರೆ GBA ಎಲೆಕ್ಷನ್ ತುಂಬಾ ನೀಟಾಗಿ ಟ್ರಾನ್ಸ್ಪರೆಂಟ್ ಆಗಿ ಲೇಟ್ ಆಗಿ ಆಗೋದಕ್ಕೆ ಅನುಕೂಲ ಆಗುತ್ತೆ. ಅಷ್ಟೇ ಹೇಳಿ. ನಿಮ್ಗೆ ಇನ್ನೊಂದು ಮಾಹಿತಿ, ಅವರ ವಕ್ತಾರರು ಮತ್ತೆ ಏನು GBA ಎಲೆಕ್ಷನ್ ಕಮಿಷನ್ ಬಂದಿದ್ದಾರಲ್ಲ, ಅವ್ರು ಇನ್ನೊಂದು ಮನವಿ ಮಾಡ್ಕೊಂಡಿದ್ದಾರೆ. ಸರ್, ಈ SIR 6 ತಿಂಗಳು ವಿಸ್ತರಣೆ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ನಾನಿದ್ದೆ ಮೀಟಿಂಗ್ ಅಲ್ಲಿ. ಅಂದ್ರೆ 6 ತಿಂಗಳು ಕೊಡಬಾರ್ದು ಅಂತ, 6 ತಿಂಗಳು ಮುಂದಕ್ಕೆ ಹಾಕ್ಬೇಕು ಈ CM ಪೋಸ್ಟ್ ಅಂತ ಎಲ್ಲೋ ಚಿಂತನೆ ಮಾಡಿರೋ ಕಾಣಿಸ್ತದೆ. ಮೀಟಿಂಗ್ ಅಲ್ಲಿ ಅವರು ಕಾಂಗ್ರೆಸ್ನವರು ಚೀಫ್ ಎಲೆಕ್ಷನ್ ಆಫೀಸರ್ನ ಭೇಟಿ ಮಾಡಿ ಅವ್ರು ಇದನ್ನ ಮನವಿ ಮಾಡಿದ್ದಾರೆ, 6 ತಿಂಗಳು ವಿಸ್ತರಣೆ ಮಾಡಿ ಅಂತ. ಅಂದ್ರೆ ನೀವು 6 ತಿಂಗಳವರೆಗೆ ಹಂಸಾಕವ್ರೆ ಭಯ ಬಂದಿರೋದಕ್ಕೆ ಆ ಪೋಲ್ ಕ್ವೆಶ್ಚನ್ ಒಂದು ಸ್ಕ್ರೀನ್ ಮೇಲೆ ತಗೊಂಡ್ಬಂದ್ರೆ, ಈ ಬಾರಿ ಕೂಡ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳು ಖಾಲಿ ಕೈಯಲ್ಲೇ ವಾಪಸ್ ಬರ್ತಾರಾ? ಎಸ್ಪೆಷಲಿ ಈ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಖಾಲಿ ಕೈಯಲ್ಲೇ ವಾಪಸ್ ಬರ್ತಾರಾ ಅಂತಂದ್ರೆ, ರಘು ದೊಡ್ಡೇರಿ ಅವರೇ, ಐ ಆಮ್ ರಿಯಲಿ ಸಾರಿ, 89% ಜನಕ್ಕೆ ಹೌದು ದೆಹಲಿಗೆ ಹೋಗ್ತಾರೆ, ಅದೇ ಕನ್ಫ್ಯೂಷನ್ ಅಲ್ಲಿ ವಾಪಸ್ ಬರ್ತಾರೆ ಅಂತ ಅನ್ನಿಸ್ತಾ ಇದೆ. ನೀವು ಉತ್ತರ ಕೊಡಿ, ಅದಾದ್ಮೇಲೆ ಪ್ರದೀಪ್ ಅವರು ಮೋಹನ್ ವಿಶ್ವ ಅವರು ಉತ್ತರ ಕೊಡ್ಲಿ ಇದಕ್ಕೆ. ಅವ್ರದ್ದು ಫೋನ್ ಕಟ್ ಆಗಿದೆ ಬಹುಶಃ ಮೋಹನ್ ವಿಶ್ವ ಅವರು. ನಂಬರ್ಸ್ 89% ಜನಕ್ಕೆ ಅನಿಸ್ತಾ ಇದೆ ಹೈಕಮಾಂಡ್ ಈಗಲೂ ಕೂಡ ಇದಕ್ಕೊಂದು ಉತ್ತರ ಕೊಡಲ್ಲ ಅಂತ. ಯಾಕೆ ಜನಕ್ಕೆ ಹಂಗ ಅನ್ನಿಸ್ತಾ ಇದ್ದಾನೆ? ಜನ ಈ ಡ್ರಾಮಾ 3 ವರ್ಷದಿಂದ ನೋಡ್ತಾನೆ ಇದ್ದಾರೆ. ಸೊ ಇದೇನು ಹೊಸದಲ್ಲ, ಇದು ಹೋಗೋದು ಬರೋದು ಖಾಲಿ ಕೈಯಲ್ಲಿ ಬರೋದು ಈ ತರ ಮಾಡ್ಕೊಂಡೆ ಕೂತಿರ. ಅದಕ್ಕೆ ಜನ ಅದನ್ನ ಫೇರ್ ಆಗಿ ಹೇಳಿದಾರೆ. ಅದು ಅದ್ರಲ್ಲೇನು 2 ಮಾತೇ ಇಲ್ಲ. ಬಿಕಾಸ್ ಈ ಪ್ರಾಸನ ನೋಡ್ತಿರೋರಿಗೆ ಅಥವಾ ಡೈಲಿ ಪೇಪರ್ ಓದ್ತಿರೋರಿಗೆ, ನ್ಯೂಸ್ ಫಾಲೋ ಮಾಡೋರು ಪಕ್ಕಾ ಗೊತ್ತಿದೆ ಅಲ್ಲಿ 3 ವರ್ಷದಿಂದ ಅದೇ ಆಗ್ತಿರೋದು, ಮತ್ತೆ ಇನ್ನೇನು ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ನಾನು ಆಗ್ಲೇ ಹೇಳ್ದಂಗೆ, ಇವ್ರು ಯಾರನ್ನಾರು ಮಾಡ್ಕೊಳ್ಳಿರಿ, DK ಶಿವಕುಮಾರ್ ಮಾಡ್ಕೊಳ್ಳಿ, ಮಲ್ಲಿಕಾರ್ಜುನ್ ಖರ್ಗೆನೂ ಮಾಡ್ಕೊಳ್ಳಿ, ಅಥವಾ ಟ್ರೋಲ್ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆನಾದ್ರೂ ಮಾಡ್ಕೊಳ್ಳಿ, ಅಥವಾ ಪ್ರದೀಪ್ ಈಶ್ವರ್ನೇ ಮಾಡ್ಕೊಂಡ್ಬಿಡ್ಲಿ, ಪ್ರದೀಪ್ ಈಶ್ವರ್ ಬಾಯಿಗೆ ಬಂದಾಗ ಮಾತಾಡ್ತಾರೆ ಗೊತ್ತಾ, ಅವ್ರನ್ನೂ ಮಾಡ್ಕೊಳ್ಳಿ, ಯಾರನ್ನಾರ ಮಾಡ್ಕೊಂಡು ಹೋಗ್ಲಿ, ಅದು ಅವ್ರ ಪಕ್ಷದ ಆಂತರಿಕ ವಿಚಾರ. ಬಟ್ ನಮಗೆ ನಾವು ಕೇಳೋದು ಇಷ್ಟೇನೆ, ನೀವು ಇವತ್ತು ಜನಗಳ ರೈತರ ವಿಚಾರ ಆಗ್ಬೋದು, ವಿದ್ಯಾರ್ಥಿಗಳ ವಿಚಾರ ಆಗ್ಬೋದು, ಮಹಿಳೆಯರ ವಿಚಾರ ಆಗ್ಬೋದು, ಬೆಲೆ ಏರಿಕೆ ಆಗ್ಬೋದು, ಎಲ್ಲ ಹಾಳು ಮಾಡಿ ಇಟ್ಟಿದ್ದೀರ ರಾಜ್ಯನ. ಗೊತ್ತಾಯ್ತಲ್ಲ? ಆ ಜನಗಳ ಕಷ್ಟಕ್ಕೆ ಸ್ಪಂದಿಸೋದು ಫಸ್ಟ್ ನೀವು ಅಲ್ಲಿ ಓಡೋಗಿ, ಇಷ್ಟ ಬೇಗ ಪ್ರೈವೇಟ್ ಜೆಟ್ಗಳನ್ನ ಹಾಕೊಂಡು ಕಾನ್ವೆಗಳನ್ನ ಹಾಕೊಂಡು ಅಲ್ಲಿ ಫಾಸ್ಟ್ ಆಗಿ ಹೋಗಿ. ನೀವು ಅಲ್ಲೆಲ್ಲೂ ಹೋಗೋದೇ ಇಲ್ಲ, ರೈತರ ಹತ್ರಕ್ಕೂ ಹೋಗಲ್ಲ, ಮಹಿಳೆಯರ ಹತ್ರಕ್ಕೂ ಹೋಗಲ್ಲ, ಪ್ರತಿಭಟನಾಕಾರಂತ ವಿದ್ಯಾರ್ಥಿಗಳ ಹತ್ರಕ್ಕೂ ಹೋಗಲ್ಲ, ಎಲ್ಲೂ ಹೋಗಲ್ಲ. ನೀವು ಡೆಲ್ಲಿ ಅಂದ ತಕ್ಷಣ ಮಾತ್ರ ಇರೋರು ಬರೋರು ಎಲ್ಲ ಫುಲ್ ಬಾಲಂಗೋಚಿಗಳೆಲ್ಲ ಹೋಲ್ಸೇಲ್ ಆಗಿ ಹೋಗ್ಬಿಡ್ತಾರೆ. ಹಂಗೇನೆ ಇದು ನಾವು ಕೇಳಿದ್ರೆ ಅಷ್ಟೇ. ಭೈರತಿ ಸುರೇಶ್ ಅವರು ಹೋಗ್ತಿದ್ದಾರೆ, ಸರಿ, ಅದಕ್ಕೊಂದು ಅರ್ಥ ಇರಬಹುದು. ಪ್ರದೀಪ್ ಅವರೇ, ಸಮೀವುಲ್ಲಾ ಸರ್, ನನ್ನ ಹತ್ರ ಇರೋದೇ 30 ಸೆಕೆಂಡ್, 10 ಸೆಕೆಂಡ್ ಅಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೋಗ್ತಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಹೋಗ್ತಿದ್ದಾರೆ, ಪರಮೇಶ್ವರ್ ಅವರು ಹೋಗ್ತಿದ್ದಾರೆ. ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಮೇಡಮ್, ಎಲ್ಲರೂ ಹೋಗ್ತಾ ಇದ್ದಾರೆ, ಒಂದು ಪ್ರಯತ್ನ ಅಂತೂ ಮಾಡಕ್ ಹೋಗ್ತಾ ಇದ್ದಾರೆ. ಆದ್ರೆ ನನ್ನ ಪ್ರಕಾರ, ಯಾಕಂದ್ರೆ ಇವರು ಈ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಹಾಕಿ ಸುಪ್ರೀಂ ಕೋರ್ಟೇ ಒಪ್ಕೊಬಿಡ್ತು SIR ನ ಮುಂದಕ್ಕೆ ಹಾಕಕ್ಕೆ, GBA ಚುನಾವಣೆನ SIR ಕಾರಣ ಇಟ್ಟು. ಇನ್ನು ಇವ್ರು ಹಾಕಲ್ವಾ, 100% ಹಾಕ್ತಾರೆ. ಹಾಗಾಗಿ ಇದು ಬರಿಕೆಯಲ್ಲಿ ವಾಪಸ್ ಬರ್ತಾರೆ. ಈ ಕರ್ನಾಟಕ ಕಾಂಗ್ರೆಸ್ ಮತ್ತು ಕರ್ನಾಟಕ ಸರ್ಕಾರದ ಮೇಲೆ ಕವಿದಿರೋ ಲೀಡರ್ಶಿಪ್ ಇಶ್ಯೂನ ಕಾರ್ಮೋಡನ್ನ ಹೈಕಮಾಂಡು ಕ್ಲಿಯರ್ ಮಾಡಬೇಕು. ಮಾಡದೆ ಹೋದ್ರೆ ಅವ್ರ ಕಾಲ ಮೇಲೆ ಅವರೇ ಕಲ್ಲೆತ್ತಾಕ್ತಾರೆ. ರೈಟ್. ಥ್ಯಾಂಕ್ ಯು. ಇವತ್ತಿನ ಸಮಯ ಇದ್ದಿದ್ದು ಚರ್ಚೆಗೆ ಇಷ್ಟೇನೆ. ಕಾದ್ ನೋಡೋಣ. ನಾಳೆ ಬೆಳಗ್ಗೆಗೆ ಹೆಚ್ಚಿಗೆ ಸಮಯ ಏನಿಲ್ಲ, 11-12 ಗಂಟೆಗೂ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಸತೀಶ್ ಜಾರಕಿಹೊಳಿ ಅವರೇ ಹೇಳ್ಬಿಟ್ಟಿದ್ದಾರೆ. ಮುಹೂರ್ತದಲ್ಲಿ ಏನ್ ಆಗತ್ತೆ ಕಾದ್ ನೋಡೋಣ. ಅರೆ ಕಡಿಮೆ ಹಾಕು, ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.